6 ವರ್ಷದವರೆಗೂ ಮಕ್ಕಳನ್ನ ದೀಪದ ಥರ ನೋಡ್ಕೋಬೇಕು. 6 ವರ್ಷದವರೆಗೂ ಮಕ್ಕಳನ್ನ ನಾವು ದೀಪದ ಥರ ನೋಡ್ಕೋಬೇಕು. ಹಚ್ಚಿರೋ ದೀಪ ಆರಬಾರ್ದು ಅಂತ ಹೇಗೆ ನಾವು ಭದ್ರತೆನೆ ಮಾಡ್ತೀವಿ, ಹೇಗೆ ಕೈ ಹಿಡಿದು ಸುರಕ್ಷಿತನ ಮಾಡ್ತೀವಿ, ಅದೇ ರೀತಿಯಾಗಿ ನಾವು ಮಕ್ಕಳನ್ನ ಸುರಕ್ಷಿತವಾಗಿ ಇಟ್ಕೋಬೇಕು. ಯಾವ ಒಂದು ಲೆಕ್ಕದಲ್ಲಿ, ಯಾವ ಒಂದು ರೀತಿಯಲ್ಲಿ ನೀವು ಆಟೋದವರಾಗಿರ್ಬೋದು, ಬಸ್ಸವರಾಗಿರ್ಬೋದು, ಅಥವಾ ಸ್ಕೂಲ್ ವ್ಯಾನವರಾಗಿರ್ಬೋದು, ನಿಮಗೆ ಗೊತ್ತಿರೋರನ್ನ ನಂಬಿ ಮಕ್ಕಳನ್ನ ಯಾವ ರೀತಿಯಾಗಿ ಬಿಟ್ಟು ಹೋಗ್ತೀರಾ? ಅವರು ಚೆನ್ನಾಗಿ ನೋಡ್ಕೋತಾರೆ, ಕರ್ಕೊಂಡು ಬಂದು ಮನೆಗೆ ಸೇಫಾಗಿ ಬಿಡ್ತಾರೆ ಅಂತ ಹೇಳಿ ಹೇಗೆ ನಂಬ್ತೀರಾ? ಎಲ್ಲಾದರೂ ಕರ್ಕೊಂಡೋಗಿ ಮಕ್ಳಿಗೆ ಗೊತ್ತಾಗದೇ ಇರೋ ಥರ ಏನಾದರೂ ಮಾಡಿ ಕರ್ಕೊಂಡು ಬಂದು ಬಿಟ್ಟರೆ ನಿಮಗೆ ಹೇಗೆ ಗೊತ್ತಾಗುತ್ತೆ? ಮಕ್ಳಿಗೆ ಗೊತ್ತಿದ್ರೆ ತಾನೇ ಹೇಳೋದು, ಇದು ತಪ್ಪು, ಈ ಥರ ಮಾಡಿದ್ರು, ಆ ಥರ ಮಾಡಿದ್ರು ಅಂತ ಹೇಳೋದು. ಮಕ್ಕಳಿಗೆ ಗೊತ್ತಾಗಿಲ್ಲ ಅಂತ ಅಂದರೆ ಹೇಗೆ ನಾವು ಅದನ್ನು ತಿಳ್ಕೊಳ್ಳೋದಕ್ಕಾಗುತ್ತೆ? ಅವ್ರು ಮಾಡಿರೋ ತಪ್ಪು ಈಗ ಮಾಡಬೇಡ ಅಂತ ಹೇಳಿ ಹೇಳೋದಕ್ಕೆ ಹೇಗೆ ಗೊತ್ತಾಗುತ್ತೆ? ಅದ್ರ ವಿರುದ್ಧ ನಾವು ಹೋಗೋದಕ್ಕೆ ಹೇಗೆ ಗೊತ್ತಾಗುತ್ತೆ? ಮಕ್ಕಳನ್ನ ಸಾಕಬೇಕು ಅಂತಂದರೆ ದುಡ್ಡು ಅವಶ್ಯಕ. ಹಾಗಂತ ದುಡ್ಡು ಅವಶ್ಯಕ ಅಂತ ಹೇಳಿ ದುಡ್ಡನ್ನು ದುಡಿಯೋದಕ್ಕೋಸ್ಕರ ಮಕ್ಕಳನ್ನ ಬಿಟ್ಟು ಹೋಗಬಾರ್ದು. ಮಕ್ಕಳನ್ನ ನಾವು ನೋಡ್ಕೋಬೇಕು. ಅವರಿಗೆ ಒಂದು 3 ಅಥವಾ 4ನೇ ಕ್ಲಾಸ್ ಆಗೋವರೆಗೂ ಕಷ್ಟಪಟ್ಟು ಮನೆಯಲ್ಲೇ ಹೇಗೋ ಇರೋದ್ರಲ್ಲೇ ತಿನ್ಕೊಂಡು ಉಣ್ಕೊಂಡು ಮನೆಯಲ್ಲಿ ಇರೋದ್ರಲ್ಲೇ ಹೇಗೋ ಸಂಭಾಳಿಸ್ಕೊಂಡು ಹೋಗ್ಬೋದಲ್ವಾ? ಸೊ ಅದಾದಮೇಲೆ ಆ ಮಕ್ಳಿಗೆ ಸ್ವಲ್ಪ ಬುದ್ಧಿ ಬಂದಿರುತ್ತೆ. ಸೊ ಮನೆಯಿಂದ ಸ್ಕೂಲಿಂದ ಬಂದ ತಕ್ಷಣನೇ ಮನೆಯಲ್ಲಿ ಚಿಲ್ಕಾಕೊಂಡು ಒಳಗಡೆ ಇರು, ನಾನು ಬರೋವರೆಗೂ ಎಲ್ಲೂ ಹೋಗಬೇಡ, ಏನಾದರೂ ಇತ್ತು ಅಂತಂದರೆ ನಾನೇ ತಗೊಂಡು ಬಂದು ಕೊಡ್ತೀನಿ, ಫೋನ್ ಮಾಡು ಯಾರಾದರೂ ಬಂದರೆ, ಇದನ್ನೆಲ್ಲ ಹೇಳ್ಕೊಡ್ಬೋದಲ್ವಾ? ಸೊ ಇದು ಮಕ್ಕಳನ್ನ ನಾವು ಸೆಕ್ಯೂರ್ ಮಾಡೋ ರೀತಿ ಅಲ್ವಾ? ಸೊ ಹೀಗೆ ಮಾಡ್ಬೋದಲ್ವಾ? ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ತಮ್ಮನೇಲಿ ನೋಡಿರೋ ಥರನೇ. ಸೊ ನಾವು ಕೆಲಸದ ಒತ್ತಡ ಇರುತ್ತೆ, ಮನೆಯಲ್ಲಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರುತ್ತೆ. ಸೊ ಹಾಗಾಗಿ ಕೆಲಸಕ್ಕೆ ಹೋಗೋದಕ್ಕೆ ಅಂತ ಹೇಳಿ ನಿರ್ಧಾರನ ಮಾಡಿರ್ತೀವಿ. ಅಂಥ ಸಮಯದಲ್ಲಿ ನಮ್ಮ ಮಕ್ಕಳನ್ನ ಹೇಗೆ ಕೇರ್ ಮಾಡಬೇಕು, ನಮ್ಮ ಮಕ್ಕಳಿಗೆ ಯಾವ ರೀತಿಯಾಗಿ ನಾವು ಸುರಕ್ಷತೆನ ಕೊಡಬೇಕು, ಅವ್ರಿಗೆ ಯಾವುದೆಲ್ಲ ವಿಚಾರಗಳನ್ನ ಹೇಳ್ಕೊಟ್ಟಿರಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದ್ದೀನಿ. ಸೊ ಈ ವಿಡಿಯೋ ಮಾಡೋದಕ್ಕೆ ಕಾರಣ ಇತ್ತೀಚೆಗೆ ನಡೀತಾ ಇರುವಂತಹ ಕೆಲವೊಂದು ವಿಷಯಗಳನ್ನು ಆಧಾರವಾಗಿಟ್ಕೊಂಡು, ನಾನು ಆ ಒಂದು ವಿಷಯಗಳನ್ನು ತಲೆಯಲ್ಲಿ ಇಟ್ಕೊಂಡು, ಕೆಲವೊಂದು ವಿಚಾರಗಳನ್ನ, ಮಾಹಿತಿಗಳನ್ನ, ನಡೀತಾ ಇರುವಂತಹ ಸನ್ನಿವೇಶಗಳನ್ನ ನೆನಪಿಟ್ಕೊಂಡು ಅಥವಾ ಅದ್ರ ಬಗ್ಗೆ ಗಮನ ಹರಿಸಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಮೊದಲನೇ ಬಾರಿಗೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೆ ವಿಡಿಯೋನ ಶೇರ್ ಮಾಡಿ. ಸೊ ಈ ಒಂದು ಅವೇರ್ನೆಸ್ ಎಲ್ಲ ಒಂದು ತಂದೆ ತಾಯಿಗಳಿಗೂ ಕೂಡ ಮುಟ್ಟಬೇಕು ಅಂತ ಹೇಳ್ಬಿಟ್ಟು. ಸೊ ನಾವು ಎಷ್ಟೇ ಜಾಗೃತರಾಗಿದ್ರೂ ಕೂಡ ಎಲ್ಲಾದರೂ ಒಂದು ಸಲನಾದರೂ ಯಾಮಾರ್ಬಿಡ್ತೀವಿ. ಸೊ ಅಂಥ ಸನ್ನಿವೇಶ ಆದಾಗ ನಾವು ಹೇಗಿರಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಸೊ ಅಂಥ ಸನ್ನಿವೇಶ ಬರದೇ ಇರಲಿ, ಎಷ್ಟೋ ಜನ ಈಗಾಗಲೇ ಅನುಭವಿಸ್ತಾ ಇದ್ದಾರೆ. ಸೊ ಅಂಥ ಒಂದು ಸನ್ನಿವೇಶ ಬರದೇ ಇರಲಿ ಅಂತ ಹೇಳಿ ನಾನು ಈ ಒಂದು ವಿಡಿಯೋದಲ್ಲಿ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಏನು ಅಂತಂದರೆ, ಇವಾಗ ಫೈನಾನ್ಷಿಯಲಿ ಪ್ರಾಬ್ಲಮ್ ಎಲ್ರಿಗೂ ಇದ್ದೇ ಇರುತ್ತೆ. ಸೊ ಮನುಷ್ಯ ಅಂತ ಹುಟ್ಟಿದ ಮೇಲೆ ಬಡವ ಶ್ರೀಮಂತ ಅನ್ನೋದು ಇದ್ದೇ ಇರುತ್ತೆ. ಸೊ ಬಡತನ ಅಂತ ಇದ್ಮೇಲೆ, ಮನುಷ್ಯ ಅಂತ ಹುಟ್ಟಿದ ಮೇಲೆ ಸೊ ಎಲ್ಲರೂ ಕೂಡ ಒಂದೇ ಲೈನ್ ವೈಸ್ ಆಗಿ ಇರೋದಕ್ಕಾಗೋದಿಲ್ಲ. ಅಂದರೆ ಬಡವನಾಗಿ ಇರೋದಕ್ಕಾಗೋದಿಲ್ಲ, ಶ್ರೀಮಂತನಾಗಿ ಇರೋದಕ್ಕಾಗೋದಿಲ್ಲ. ಸೊ ಇವಾಗ ಶ್ರೀಮಂತರ ಪಾರ್ಟಿಗೆ ಹೋಯ್ತು ಅಂತ ಅಂದರೆ ಅವ್ರಿಗೂ ಕೂಡ ಪ್ರಾಬ್ಲಮ್ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಅವ್ರಿಗೆ ಯಾವ ರೀತಿ ಪ್ರಾಬ್ಲಮ್ ಇರುತ್ತೆ ಅಂತಂದರೆ, ಅತಿ ಹೆಚ್ಚಾಗಿ ದುಡ್ಡು, ಈ ಶ್ರೀಮಂತಿಕೆ, ಆಡಂಬರನ ತೋರಿಸಿ ಅವರ ಮಕ್ಕಳ ಭವಿಷ್ಯಕ್ಕೆ ಅವರೇ ಒಂದು ಮುಳ್ಳನ್ನು ತಂದಿಟ್ಕೊಂಡಿರ್ತಾರೆ. ಸೊ ಇದರಿಂದ ನಾವು ಏನು ಕಲಿಬೇಕು ಅಂತಂದರೆ, ನಮ್ಮ ಆಡಂಬರ ಆಗಿರ್ಬೋದು, ಶ್ರೀಮಂತಿಕೆ ಆಗಿರ್ಬೋದು, ವೈಭೋಗ್ಯ, ಇದನ್ನು ಯಾವುದನ್ನು ಕೂಡ ನಾವು ಬೇರೆಯವ್ರ ಮುಂದೆ ತೋರಿಸ್ಕೊಳ್ಳೋದಕ್ಕೂ ಮುಂಚೆ ಯೋಚನೆ ಮಾಡಬೇಕು, ಇದರಿಂದ ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳಿ. ರೀಸೆಂಟಾಗಿ ಒಂದು ಕೇಸ್ ನೋಡಿರ್ತೀರಾ, ನಿಶ್ಚಿಂತ ಅಂತ ಏನೋ ಹುಡುಗನ ಹೆಸರು. ಸೊ ಅವರು ಒಂದು 5 lakhsಗೆ ಡಿಮ್ಯಾಂಡ್ ಮಾಡಿರ್ತಾರೆ. ಹುಡುಗಂಗೆ ಒಂದು 13 years ಏನೋ ಆಗಿರುತ್ತೆ. ಸೊ ಹುಡುಗಂಗೆ 5 lakhsನ ಡಿಮ್ಯಾಂಡ್ ಮಾಡಿರ್ತಾರೆ. ಅವರು ಅದಕ್ಕೂ ಮುಂಚೆನೇ ಏನು ಕೆಲಸ ಮಾಡಿರ್ತಾನಲ್ಲ, ಅವನು ಡ್ರೈವರ್ ಆಗಿ ಬಂದು ಚೆನ್ನಾಗಿ ಪರಿಚಯ ಎಲ್ಲ ಆಗಿನೇ ಈ ಕೆಲಸನ ಮಾಡಿರ್ತಾರೆ. ಸೊ ಕರ್ಕೊಂಡು ಬಂದು 5 lakhsನ ಬೇಕು ಅಂತ ಹೇಳಿ ಕೇಳಿರ್ತಾರೆ. ಆ ಒಂದು ಸಿಚುವೇಶನ್ನಲ್ಲಿ ಅವರು ಕಂಪ್ಲೇಂಟ್ನ ಕೊಟ್ಬಿಟ್ಟಿರ್ತಾರೆ. ಅದಾದಮೇಲೆ ಇವರು ಕಿಡ್ನಾಪ್ ಮಾಡಿ ದುಡ್ಡನ್ನು ಕೇಳಿದಾಗ ಕಂಪ್ಲೇಂಟ್ ರೈಸ್ ಆಗಿರೋದು ಅವಾಗ ಈ ಕಿಡ್ನಾಪರ್ಸ್ಗೆ ಗೊತ್ತಾಗಿ ಆ ಹುಡುಗನ ಗೊತ್ತಿಲ್ಲದೆ ಇರುವಂತಹ ಜಾಗದಲ್ಲಿ ಹೋಗಿ ಒಂದು ಬಂಡೆ ಏನಿರುತ್ತೆ ಅದ್ರ ಮೇಲೆ ಬರ್ನ್ ಮಾಡಿಬಿಟ್ಟಿದ್ದಾರೆ. ಸೊ ಇವಾಗ ನಾವು ಏನು ಮಾಡಿದ್ರು ಕೂಡ ಅದನ್ನು ವಾಪಸ್ ತೊಗೊಂಡು ಬರೋದಕ್ಕಾಗೋದಿಲ್ಲ. ಸೊ ಅವನ್ನ ಹಿಡ್ದಿದ್ದಾರೆ, ಅವನಿಗೆ ಶಿಕ್ಷೆ ಆಗುತ್ತೆ. ಏನು ಶಿಕ್ಷೆ ಆಗುತ್ತೆ ಅಂತಂದರೆ, ಆರಾಮಾಗಿ ಜೈಲಲ್ಲಿ ಕೂರಿಸಿ ಸಾಯೋವರೆಗೂ ಇರಲಿ ಬಿಡಿ, ಅವನಲ್ಲೇ ಸಾಯಲಿ ಬಿಡಿ, ಅವನಿಗೆ ಆರಾಮಾಗಿ ಊಟ ಹಾಕ್ತಾರೆ ಹೊತ್ತೊತ್ತಿಗೆ, ಆದಷ್ಟು ಕೆಲಸ ಮಾಡ್ಕೊಂಡಿರ್ತಾನೆ, ಇಲ್ಲಾಂದರೆ ಬಿತ್ಕೊಂಡಿರ್ತಾನೆ. ಅಂಥ ಕೆಲಸ ಮಾಡಿದವ್ರಿಗೆ ನಾವಿನ್ನೂ ಸಾಕಿ ಬೆಳೆಸ್ತಾ ಇರೋ ಥರ ಪರಿಸ್ಥಿತಿ ನಮ್ಮದಾಗಿದೆ. ಸೊ ಅಂಥ ಕೆಲಸ ಮಾಡಿದವ್ರನ್ನ ನಿಜವಾಗ್ಲೂ ಬಿಡಲೇಬಾರ್ದು. ಯಾವ ತಂದೆ ತಾಯಿ ಆಗಲಿ, ಯಾರಾದರೂ ಆಗಲಿ,
ಏನಾದರೂ ಆಗಲಿ ಆ ಶಿಕ್ಷೆ ನಮಗೂ ಕೊಟ್ಟರು ಪರವಾಗಿಲ್ಲ, ಒಂದು ತಪ್ಪು ಮಾಡಿರೋರಿಗೆ ನಾವು ಶಿಕ್ಷೆ ಕೊಟ್ಟು ಅನ್ನೋ ರೀತಿನಲ್ಲಿ ಅವ್ರನ್ನ ಇಲ್ಲ ಅನ್ನೋ ಥರನೇ ಮಾಡಿಬಿಡ್ಬೇಕು. ಅಷ್ಟು ರೋಷ ಬರುತ್ತೆ ತಂದೆ ತಾಯಿಗಳಿಗೆ. ಎಷ್ಟೆಲ್ಲ ನೋವು ತಿಂದಿರ್ತಾರೆ, ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ. ಆ ಪುಟ್ಟು ಮಗು ಆಗಿದ್ದಾಗಿಂದ ಅಲ್ಲಿವರೆಗೂ ಎತ್ತಿ ಆಡಿಸಿ ಬೆಳೆಸಿರ್ತಾರಲ್ವಾ. ಸೊ ಎಷ್ಟೆಲ್ಲ ಖುಷಿಗಳನ್ನ ಅನುಭವಿಸಿರ್ತಾರೆ. ಸೊ ಆ ಮಗು ಇಲ್ಲ ಅಂತ ಅಂದಾಗ ಆ ತಾಯಿಗೆ ಅದೆಷ್ಟು ನೋವಾಗುತ್ತೆ ಅಂತಂದರೆ, ಇವಾಗ ನಾವೇ ನಮ್ಮ ಮಕ್ಳಿಗೆ ಏನಾದ್ರೂ ಸ್ವಲ್ಪ ನೋವಾಯಿತು ಪೆಟ್ಟಾಯಿತು ಅಂತಂದರೆ ಎಷ್ಟು ಫೀಲ್ ಮಾಡ್ಕೋತೀವಿ. ನಾವು ಎಷ್ಟೇ ಮಕ್ಳಿಗೆ ಹೊಡೆದಿರ್ಬೋದು ಬೈದಿರ್ಬೋದು, ಅದೆಲ್ಲ ಒಂದೇ ಒಂದು ಕ್ಷಣಕ್ಕೆ ಪಟ್ ಅಂತ ಮಾಯ ಆಗ್ಬಿಟ್ಟು ಸೊ ಎಷ್ಟು ಪೆಟ್ಟಾಗಿದೆ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ. ಆಗ ದೇವರಲ್ಲಿ ಬೇಡ್ಕೊಳ್ಳೋದು ನಮ್ಮ ಮಗುಗಾಗಿರೋದು ನಮ್ಗಾದ್ರೂ ಆಗಿದ್ರೆ ಹೇಗಾದ್ರೂ ಸಹಿಸ್ಕೊತಾ ಇದ್ವಿ. ಆ ಪುಟ್ಟ ಮಗುಗೆ ಯಾಕೆ ಇಷ್ಟೆಲ್ಲ ಶಿಕ್ಷೆ ಕೊಡ್ತೀಯಾ, ಯಾಕೆ ಇಷ್ಟೆಲ್ಲ ನೋವು ಮಾಡ್ತೀಯಾ ಅಂತ ಹೇಳಿ ಖಂಡಿತವಾಗ್ಲೂ ನಾನು ಅನ್ಕೊಳ್ಳೋದಂಗೆ. ಏನಾದರೂ ಒಂದು ಏಟಾಯಿತು ಪೆಟ್ಟಾಯಿತು ಅಂತಂದರೆ ಅಯ್ಯೋ ನನ್ನ ಮಗಳಿಗಾಗೋದು ನನ್ನ ಮಕ್ಕಳಿಗಾಗೋದು ನನಗೆ ಆಗ್ಲಪ್ಪ, ಹೇಗಾದರೂ ಸಹಿಸ್ಕೊಂಡು ಬಿಡ್ತೀನಿ, ಅವ್ರಿಗೇನೂ ಆಗದೆ ಇರಲಿ, ಆ ಥರ ಮೈಂಡ್ಸೆಟ್ ನಂದು. ಆಲ್ಮೋಸ್ಟ್ ಎಲ್ಲ ತಾಯಿಗಳ ಮೈಂಡ್ಸೆಟ್ ಹಾಗೇ ಇರುತ್ತೆ. ಸೊ ಇವಾಗ ಹೆಣ್ಮಕ್ಳು ವಿಚಾರಕ್ಕೆ ಅಂತ ಹೇಳಿ ಬರೋಣ. ಗಂಡು ಮಕ್ಳಿಗೂ ಏನೋ ಚಿಕ್ಕ ಮಕ್ಳಿಗೆ ಪ್ರಾಬ್ಲಮ್ ಇಲ್ಲ ಅನ್ನೋ ಥರ ಏನಿಲ್ಲ. ದುಡ್ಡಿನ ಆಸೆ ಬಂತು ಅಂತಂದರೆ ಎಲ್ಲಾದರೂ ಎತ್ಕೊಂಡೋಗಿ ಏನಾದರೂ ಮಾಡಿ ಬಿಸಾಕ್ಬಿಡ್ತಾರೆ. ಏನು ಅಂತ ಪಾಪಿಗಳಿಗೆ ಮನುಷ್ಯತ್ವ ಅನ್ನೋದೇ ಇರೋದಿಲ್ಲ. ದುಡ್ಡು 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 ಅಂತ ಹೇಳಿ ಸಾಯ್ತಾ ಇರ್ತಾರೆ. ಸೊ ದುಡ್ಡಿನ ಆಸೆ ಮೇಲೆ ಇಟ್ಕೊಂಡು ಎಲ್ಲಾನು ಮಾಡ್ತಾರೆ. ಸೊ ನಾವು ಮಕ್ಕಳನ್ನ ಎಲ್ಲೇ ಹೋಗಿ ಕಳಿಸೋದಾಗಿರಲಿ, ಎಲ್ಲೇ ಕಳಿಸ್ಬಿಟ್ಟು ಕರ್ಕೊಂಡು ಬರೋದಾಗಿರಲಿ, ಸ್ವಲ್ಪ ಅವರಿಗೆ ಹೇಳ್ಕೊಡ್ಬೇಕು, ಈ ಥರ ಇರಬೇಕು, ಈ ಥರ ಇರಬೇಕು, ಈ ಥರ ಕರೆದ್ರೆ ಯಾರ ಜೊತೆನೂ ಹೋಗಬಾರ್ದು. ನಾವು ಇಷ್ಟು ಹೇಳ್ಕೊಟ್ರು ಕೂಡ ಕೆಲವೊಂದು ಸಲ ನಮ್ಮ ಒಂದು ಏನಿರುತ್ತೆ, ನಮ್ಮ ಬ್ಯಾಡ್ ಲಕ್ ಅನ್ನೋದೇನು ಹಿಂಬಾಲಿಸ್ಕೊಂಡು ಬರ್ತಿರುತ್ತೆ, ಅದು ತೊಂದರೆ ಕೊಟ್ಟೆ ಕೊಡುತ್ತೆ. ಆದರೂ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಈ ರೀತಿ ಯಾರು ಕರೆದ್ರೂ ಹೋಗಬಾರ್ದು. ಪರಿಚಯದವ್ರು ಕರೆದ್ರೂ ಕೂಡ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿ ಇನ್ಫಾರ್ಮ್ ಮಾಡಿ ಹೋಗಬೇಕು ಅನ್ನೋದನ್ನು ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಸೊ ಇವಾಗ ನಾವು ಎಲ್ಲರೂ ಕೆಲಸಕ್ಕೆ ಹೋಗ್ತಾ ಇರ್ತೀವಿ. ಸೊ ಇವಾಗ ದಿನನಿತ್ಯ ನಡೆಯೋದೇ ಹಾಗೆ. ಬೆಳಗ್ಗೆ ಎದ್ದ ತಕ್ಷಣನೇ ಮನೆ ಕೆಲಸ ಎಲ್ಲ ಮುಗಿಸೋದು, ಮಕ್ಕಳನ್ನ ರೆಡಿ ಮಾಡೋದು, ಸ್ಕೂಲಿಗೆ ಕಳಿಸೋದು, ಆಮೇಲೆ ನಾವು ಕೆಲ್ಸಕ್ಕೆ ಹೋಗೋದು. ಸೊ ಇವಾಗ ಅಪ್ಪ ಅಮ್ಮ ಇರ್ತಾರೆ, ಅವರಲ್ಲಿ ಯಾರಾದರೂ ಒಬ್ರು ಕೆಲ್ಸಕ್ಕೆ ಹೋಗ್ತಾರೆ, ಒಬ್ರು ಮನೇಲಿ ಇರ್ತಾರೆ ಅಂದರೆ ಕರ್ಕೊಂಡು ಬಂದು ಕಳಿಸ್ಕೋತಾರೆ. ಸೊ ಇನ್ನಷ್ಟು ಜನ ಕೆಲಸ ಏನು ಮಾಡ್ತಾರೆ ಅಂತಂದರೆ ಸ್ಕೂಲಿಗೆ ಹೋಗೋವಾಗ ಬಿಟ್ಟೋಗ್ತಾರೆ. ಮಕ್ಕಳು ಸ್ಕೂಲಿನ ಟೈಮಿಗೆ ಕರೆಕ್ಟಾಗಿ ಬಂದು ಅಪ್ಪ ಅಥವಾ ಅಮ್ಮ ಆಗಿರ್ಬೋದು, ಯಾರಾದರೂ ಒಬ್ಬರಾಗಿರ್ಬೋದು, ಬಂದು ಮನೆಗೆ ಕರ್ಕೊಂಡು ಬಂದು ಬಿಟ್ಕೋತಾರೆ. ಸೊ ಆವಾಗ ಅವ್ರ ಮಕ್ಕಳು ಸೇಫಲ್ಲೇ ಇರ್ತಾರೆ. ಸೊ ಯಾವುದೇ ರೀತಿ ಯಾರೇ ಬಂದು ಕರ್ಕೊಂಡು ಹೋಗೋದಕ್ಕೆ ಚಾನ್ಸೇ ಇರೋದಿಲ್ಲ. ಇನ್ನು ಕೆಲವು ತಂದೆ ತಾಯಿಗಳು ಏನು ಮಾಡ್ತಾರೆ ಅಂತಂದರೆ, ಸೊ ಅವಶ್ಯಕತೆ ಜಾಸ್ತಿ ಇದ್ದಂಗೆ ನಮಗೆ ಕಷ್ಟಗಳು ಜಾಸ್ತಿ ಇರುತ್ತೆ ಅಂತಲೇ ಅರ್ಥ. ಸೊ ಇದು ತಪ್ಪು ಅಂತ ಹೇಳೋದಿಲ್ಲ. ಸೊ ಅದ್ರ ಬಗ್ಗೆ ನಾವು ಗಮನ ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ನಾನಿಲ್ಲಿ ಮಾತಾಡ್ತಾ ಇರೋದು. ಸೊ ಇವಾಗ ಏನು ಅಂತ ಅಂದರೆ, ಸ್ಕೂಲಿಗೆ ಬಿಟ್ಟೇನೋ ಹೋಗ್ಬಿಡ್ತಾರೆ. ಆಗ ಬರುವಾಗ ಬೇರೆ ಯಾರಿಗಾದ್ರೂ ಹೇಳೋದು, ಆಟೋದವರಿಗಾಗಿರ್ಬೋದು, ಸ್ಕೂಲ್ ವ್ಯಾನ್ ಅವರಿಗಾಗಿರ್ಬೋದು, ಯಾರಿಗಾದ್ರೂ ಹೇಳೋದು. ಅಂಥ ಟೈಮಲ್ಲಿ ಏನಾಗುತ್ತೆ, ಮಕ್ಕಳು ಏನಿವಾಗ ಒಂದು ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಫಸ್ಟ್ ಸ್ಟ್ಯಾಂಡರ್ಡ್ ಇತ್ತು ಅಂತಂದ್ರೇ ಈ ಥರ ಎಲ್ಲ ಮಾಡುವಂತಹ ಪರಿಸ್ಥಿತಿ ಇವಾಗಿದೆ. ಅಥವಾ ಬೇರೆ ಯಾರ್ದೋ ಮನೆಗೆ ಬಿಡಿಸ್ಬಿಡೋದು ಕೂಡ ಇದೆ, ಅಥವಾ ಡೇ ಕೇರಿಗೆ ಬಿಡಿಸೋದು ಇದೆ. ಡೇ ಕೇರಿಗೆ ಬಿಡಿಸಿದ್ರೆ ಒಂದು ಪಕ್ಷ ಒಪ್ಕೋಬೋದು, ಬೇರೆಯವ್ರ ಮನೆಗೆ ಬಿಡಿಸೋದು ಕೂಡ ದೊಡ್ಡ ತಪ್ಪು. ಅಥವಾ ನಮ್ಮ ಮನೆಯಲ್ಲೇ ಬಂದು ನಮ್ಮ ಮಕ್ಳು ಇರಲಿ ಅಂತ ಹೇಳಿ ಮಕ್ಕಳನ್ನ ಮಾತ್ರ ಮನೇಲಿ ಇರ್ತಾರಲ್ಲ, ಅದು ಕೂಡ ದೊಡ್ಡ ತಪ್ಪಾಗಿರುತ್ತೆ. ಸೊ ಇವಾಗ ಹುಟ್ಟೋ ಮಕ್ಕಳಿಗೂ ಕೂಡ ಸೇಫ್ಟಿ, ಸೆಕ್ಯೂರಿಟಿ, ಸುರಕ್ಷತೆ ಅನ್ನೋದು ಇಲ್ಲ. ಸೊ ಏನು ಮಾಡೋದಕ್ಕಾಗೋದಿಲ್ಲ. ಪರಿಸ್ಥಿತಿ ಆ ರೀತಿಯಾಗಿ ತೀರಾ ಅಂತಿಮ ಘಟ್ಟಕ್ಕೆ ಹೋಗ್ತಾ ಇದೆ ಅಂತ ಹೇಳ್ತಾರಲ್ಲ, ಅದ್ರ ದಾರಿನಲ್ಲಿ ಸಾಗ್ತಾ ಇದೆ. ಸೊ ಏನು ಮಾಡೋದಕ್ಕಾಗೋದಿಲ್ಲ. ಅವ್ರವ್ರ ಕರ್ಮದ ಫಲಗಳನ್ನ ಅವ್ರವರು ಅಲ್ಲಲ್ಲೇ ಅನುಭವಿಸ್ಬೇಕಾಗಿರುತ್ತೆ. ಸೊ ಆಗೇನು ಮಾಡ್ತಾರಲ್ಲ ಅವರಿಗೆ ಅದೇ ತಕ್ಷಣ ಶಿಕ್ಷೆ ಸಿಕ್ಕಿರುತ್ತಲ್ಲ, ಆ ಶಿಕ್ಷೆ ಸಿಕ್ಕಿದಾಗ ಆಗೋಷ್ಟು ಸಂತೋಷ ಸಾರ್ವಜನಿಕರಿಗಾಗಿರ್ಬೋದು, ನೋಡೋರ್ಗಾಗಿರ್ಬೋದು, ಇನ್ಯಾರಿಗೂ ಆಗೋದಿಲ್ಲ. ಯಾಕಂದರೆ ಅಷ್ಟು ನೋವು ಅನುಭವಿಸಿರೋದನ್ನ ಅವರು ಕೂಡ ಅಂದ್ಕೊಂಡಿರ್ತಾರೆ, ಯಾಕಾದರೂ ಈ ಮಗುಗಾಯಿತು ಅಂತ ಹೇಳಿ. ಸೊ ಇವಾಗ ಆ ಮಗುನ ನಾವು ಸ್ಕೂಲಿಂದ ಮನೆಗೆ ಕಳಿಸ್ಬೇಕು ಅಂತಂದರೆ, ಇಲ್ಲ ಹೋಗಿ ನಾವು ಒಂದು ಕರ್ಕೊಂಡು ಬರಬೇಕು, ಇಲ್ಲ ಅಂತಂದರೆ ನಮಗೆ ಗೊತ್ತಿರೋರಿಗೆ ಹೇಳಿ ಕರ್ಕೊಂಡು ಬಂದು ಮನೆಯಲ್ಲಿ ಇಡಬೇಕು. ಸೊ ಇದನ್ನ ನಾವು ಹೋಗೋ ದಾರಿನಲ್ಲಿ ನಾವು ಮಕ್ಕಳನ್ನ ಸೇಫ್ ಮಾಡ್ದಂಗಾಗತ್ತೆ. ಸೊ ಅದೇ ಮನೆಯಲ್ಲಿ ಹೋದ್ರೆ ನಾವು ಸೇಫ್ ಮಾಡೋದಕ್ಕೆ ಏನು ಮಾಡಬೇಕು, ಏನು ಮಾಡೋದಕ್ಕಾಗೋದಿಲ್ಲ. ಚಿಕ್ಕ ಮಕ್ಕಳೇ ಇದ್ದಾರೆ ಅಂತ ಅಂದರೆ ನೋಡ್ಕೋತಾರೆ, ಎಷ್ಟೊಂದು ಸಲ ನೋಡ್ಕೋತಾರೆ, ಓಡಾಡ್ತಾ ಇರ್ತಾರೆ, ಮನೆಯಲ್ಲಿ ಯಾರು ಇರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಮಕ್ಳು ಹೇಗಿರ್ತಾರೆ, ಮಕ್ಳೇನೇನು ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಹೊರ್ಗಡೆಗೆ ಯಾವಾಗ ಬರ್ತಾರೆ, ಇದೆಲ್ಲನೂ ತಿಳ್ಕೊಂಡಾಗ ಸ್ವಲ್ಪ ದಿನಕ್ಕೆ ಪರಿಚಯ ಮಾಡ್ಕೊಂಡು ಆ ಮಕ್ಳಿಗೆ ಏನಾದರೂ ಒಂದು ಗತಿನ ತಂದಿಟ್ಟೇ ಇರ್ತಾರೆ. ಸೊ ಅಂಥ ಪರಿಸ್ಥಿತಿನಲ್ಲಿ ನಾವೇನು ಮಾಡಬೇಕು ಅಂದರೆ, ಆಗಾಗ ಮಕ್ಕಳಿಗೆ ಫೋನ್ ಮಾಡಬೇಕು. ಯಾರು ಬಂದರೂ ಬಾಗಿಲು ತೆಗಿಬೇಡ, ಯಾರು ಬಂದ್ರೂ ಮಾತಾಡಿಸ್ಬೇಡ, ಆ ಬಾಗಿಲಿಂದ ಒಳಗಡೆನೆ ನಿಂತ್ಕೊಂಡು ಬಾಗಿಲು ತೆಗಿದೇನೆ ಹೇಳಿ ಕಳಿಸು. ಇದನ್ನೆಲ್ಲ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಸೊ ಏನು ಮಾಡ್ತಾರೆ,
ಚಿಕ್ಕ ಮಕ್ಕಳು ಅಂತ ಅಂದರೆ ಆಸೆ ಆಮಿಷಗಳು ಜಾಸ್ತಿ ಇರುತ್ತೆ. ಒಂದು ಚಾಕ್ಲೇಟ್ ಆಗಿರ್ಬೋದು, ಒಂದು ಬಲೂನ್ ಆಗಿರ್ಬೋದು, ಬಿಸ್ಕೆಟ್ ಆಗಿರ್ಬೋದು, ಕೇಕು, ಐಸ್ ಕ್ರೀಮು, ಇದರ ಅಂಶಗಳು ಜಾಸ್ತಿ ಇರುತ್ತೆ. ಸೊ ಕೊಡಿಸ್ತೀನಿ ಅಂದ ತಕ್ಷಣವೇ ಎಷ್ಟೇ ಗಟ್ಟಿ ಮನಸ್ಸಿರೋ ಮಕ್ಕಳಾದರೂ ಕೂಡ ಸೋತು ಹೋಗ್ಬಿಡ್ತಾರೆ. ಸೊ ಅಂಥ ಪರಿಸ್ಥಿತಿ ಬಂದಾಗ ಏನು ಮಾಡೋದಕ್ಕಾಗೋದಿಲ್ಲ. ಯಾರಾದರೂ ಕೊಟ್ಟಾಗ ಅದನ್ನು ತಿನ್ನೋದಕ್ಕೂ ಕೂಡ ಅಪ್ಪ ಅಮ್ಮನ ಪರ್ಮಿಷನ್ ತಗೋಬೇಕು. ಈವನ್ ಪಕ್ಕದ ಮನೆಯವ್ರು ಕೊಟ್ಟರು ಕೂಡ ಇವ್ರು ಕೊಟ್ಟಿದ್ದಾರೆ ನಾನು ತಿಂತೀನಿ ಅಂತ ಹೇಳೋ ಪರಿಸ್ಥಿತಿನಲ್ಲಿ ಮಕ್ಕಳನ್ನ ಬೆಳೆಸಬೇಕು. ಕಾಲ ಆಗಿದೆ. ನಾವೆಲ್ಲ ಏನು ಅಂತ ಅಂದರೆ ಊರಲ್ಲಿದ್ದಾಗ ಬೆಳಗ್ಗೆ ಎದ್ದು ಕಾಫಿ ಅಥವಾ ಹಾಲು ಕುಡಿದು ಹೋದ ತಕ್ಷಣವೇ ಯಾರ ಮನೆ ಹತ್ರನಾದರೂ ಆಟ ಆಡ್ತಾ ಇದ್ರೆ ತಗೋ ರೊಟ್ಟಿ ತಿಂತೀಯಾ, ಚಪಾತಿ ತಿಂತೀಯಾ, ತಿನ್ನು ಅಂತ ಕೊಟ್ಟರೆ ತಿಂದ್ಬಿಟ್ಟು ಮನೆಗೆ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ಮಾಡಿರೋದು ತಿಂತಾ ಇದ್ವಿ. ಸೊ ಇವಾಗಿನ ಕಾಲ ಹಾಗಿಲ್ಲ. ಮಕ್ಕಳು ಕೂಡ ಸ್ವಲ್ಪ ಬುದ್ಧಿವಂತರಾಗಿದ್ದಾರೆ. ಬೇರೆ ಯಾರೇ ಏನೋ ಕೊಟ್ಟರು ಕೂಡ ತಿನ್ನೋದಕ್ಕೆ ಯೋಚನೆ ಮಾಡ್ತಾರೆ. ಆದರೆ ಚಿಕ್ಕ ಮಕ್ಳು ಇರ್ತಾವಲ್ಲ ಅವಕ್ಕೆ ಅಷ್ಟು ಗೊತ್ತಾಗೋದಿಲ್ಲ. ಸೊ ಕೊಟ್ಟಿದ ತಕ್ಷಣವೇ ಚಾಕ್ಲೇಟು ಬಿಸ್ಕೆಟು ಅಂತ ಅಂದ ತಕ್ಷಣ ಇಸ್ಕೊಂಡು ತಿಂದ್ಬಿಡ್ತವೆ. ಅವಾಗ ನಾವು ಮಕ್ಕಳಿಗೆ ಹೊಡೀರಿ, ಹೊಡೆದಾದ್ರೂ ಹೇಳಿ, ಬುದ್ಧಿ ಆದರೂ ಹೇಳಿ, ಗದ್ರಿಸಿ ಆದರೂ ಹೇಳಿ, ಯಾರಾದರೂ ಕೊಟ್ಟರೆ ತೋರಿಸಿ ತಿನ್ನಬೇಕು. ಮನೆಯಲ್ಲಿ ನಾನು ತಿಂತೀನಿ ಅಂತ ಹೇಳಿ ತಿನ್ನಬೇಕು ಅಂತ ಹೇಳಿ ನೀವು ನಿಮ್ಮ ಮಕ್ಕಳಿಗೆ ಒಂದು ಬುದ್ಧಿವಾದನ ಹೇಳ್ಕೊಡ್ಬೇಕು. ಯಾರಿಗೆ ಗೊತ್ತು, ತಿನ್ನೋದ್ರಲ್ಲಿ ಏನಾದರೂ ಹಾಕಿ ಕರ್ಕೊಂಡು ಹೋದ್ರೂ ಹೋಗ್ಬೋದು. ಸೊ ಮನೆಯಲ್ಲಿ ಇರೋಂಥ ಮಕ್ಕಳಿಗೆ ತಿನ್ನೋದು ಕೊಟ್ಟು ಅವರೆಲ್ಲ ಏನಾಗಿ ಬಿದ್ದೋದ್ಮೇಲೆ ಬಂದು ಕರ್ಕೊಂಡು ಹೋಗ್ಬೋದು. ಸೊ ಇಂಥ ಪರಿಸ್ಥಿತಿ ಬರುತ್ತೆ. ಬರಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ, ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ನಾನು ಇದ್ರ ಬಗ್ಗೆ ಮಾಹಿತಿ ಯಾಕೆ ಕೊಡ್ತಾ ಇದ್ದೀನಿ ಅಂತಂದರೆ, ರೀಸೆಂಟಾಗಿ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಎಷ್ಟು 12-13 ವರ್ಷದಿಂದ ಹೋರಾಡ್ತಾನೆ ಇದ್ದಾರೆ. ಆ ಹೋರಾಟ ನಡೀತಾ ಇರುವಂಥ ಸಂದರ್ಭದಲ್ಲೇನೆ 6-7 ಕೇಸ್ ಈ ಥರದ್ದೇ ಆಗೋಯ್ತು. ಅಂದರೆ ಅವ್ರಿಗೆ ಗೊತ್ತು, ಅವರೇನೋ ಬಿಡಿ ದೊಡ್ಡವರು, ಅವ್ರು ಹೇಗೋ ಮುಚ್ಚಾಕೋತಾರೆ. ಆದರೆ ಚಿಕ್ಕ ಚಿಕ್ಕವರು ಯಾಕೆ ಈ ರೀತಿ ಮಾಡ್ತಾರೆ ಅಂತಂದರೆ, ಈ ಗಾಂಜಾ ಆಗಿರ್ಬೋದು, ಈ ಥರದ್ದೆಲ್ಲ ಸಿಕ್ಬಿಡುತ್ತೆ ಡ್ರಗ್ಸ್ಗಳು. ಸೊ ಅದನ್ನೆಲ್ಲ ತಗೊಳ್ಳೋದು, ಅದ್ರ ಪರಿಣಾಮ ಮಕ್ಕಳ ಮೇಲೆ ಬೀಳೋದು. ಸೊ ಇದನ್ನು ಕಣ್ಣಿಂದ ನೋಡೋದಕ್ಕಿರಲಿ, ಕಿವಿಯಿಂದ ಕೇಳೋದಕ್ಕೂ ಅಸಾಧ್ಯ ಆಗುತ್ತೆ. ಈ ಒಂದು ವಿಡಿಯೋ ಮಾಡೋದಕ್ಕೆ ಇಂಟೆನ್ಷನ್ ಏನು ಅಂತಂದರೆ, ನಾನು ನಿನ್ನೆ ತಾನೇ ಒಂದು ಫಿಲಮ್ನ ನೋಡಿದೆ. ಸೊ ನಮ್ಮ ಕರ್ನಾಟಕದಾಗಿರ್ಬೋದು, ಯಾವುದೇ ಒಂದು ನಮ್ಮ ಸಾರ್ವಜನಿಕ ಮಂಡಳಿ ಏನಿದೆ, ಈ ಮಂಡಳಿ ಸೊ ನಮ್ಮ ಮಕ್ಕಳಿಗಾಗಿರ್ಬೋದು, ನಮಗಾಗಿರ್ಬೋದು ಏನೋ ಒಂದು ಮಾಹಿತಿನ ಕೊಡ್ತಾರೆ. ಇದರಿಂದ ಉಪಯೋಗ ಏನಿರುತ್ತೆ ಅಂಥ ಸಿನಿಮಾಗಳನ್ನು ನೋಡೋದಿಲ್ಲ, ಖಂಡಿತವಾಗ್ಲೂ ನೋಡೋದಿಲ್ಲ. ಈ ಕಾಮಿಡಿ ಮೂವಿ ಏನಿರುತ್ತೆ, ಫೈಟಿಂಗ್ ಮೂವಿ ಏನಿರುತ್ತೆ, ಈ ಆ್ಯಕ್ಷನ್ನು, ಕ್ರೈಮು, ಈ ಥರ ಮೂವಿಗಳೇನಿರುತ್ತೆ ಅದನ್ನು ತುಂಬ ಚೆನ್ನಾಗಿ ನೋಡ್ತಾರೆ. ಬಾಸಿಸಮಲ್ಲಿ, ಫ್ಯಾನಿಸಮಲ್ಲಿ ಆ ಥರ ಎಲ್ಲ ಚೆನ್ನಾಗಿ ನೋಡ್ತಾರೆ. ಸೊ ನೋಡಲಿ, ಅದು ಅವರು ಫ್ಯಾನ್ ಬೇಸ್ ಮೇಲೆ ನೋಡ್ತಾರೆ, ನೋಡಲಿ. ಆದರೆ ಇಂಥ ಸಿನಿಮಾಗಳನ್ನ ನೋಡಬೇಕಲ್ವಾ, ಇದರಿಂದನೂ ಮಾಹಿತಿ ಜನಗಳಿಗೆ ಸಿಗಬೇಕಲ್ವಾ. ಸೊ ಇದನ್ನು ಯಾಕೆ ಜನಗಳು ನೋಡೋದಿಲ್ಲ? ಎಲ್ಲರೂ ಕೂಡ ಹೋಗಿ ನೋಡಿದರೆ ಈ ಸಿನಿಮಾ ಕೂಡ ಬೆಳೆದಾಗ ಎಲ್ರಿಗೂ ಕೂಡ ಮಾಹಿತಿ ಹೋಗಿರೋದು. ಯಾವ ಸಿನಿಮಾ ಅಂತಂದರೆ, ಪಾಪ ನಮ್ಮ ಅಜಯ್ ರಾವ್ ಅವರು ತೆಗೆದಿರುವಂತಹ ಯುದ್ಧಕಾಂಡ ಸಿನಿಮಾ. ಸೊ ನೆನ್ನೆ ನೋಡಿದೆ, ನನಗೆ ತುಂಬಾ ಬೇಜಾರಾಯಿತು. ಈ ಸಿನಿಮಾ ಯಾಕೆ ಓಡಲಿಲ್ಲ? ಈ ಚೆನ್ನಾಗಿದೆ ಇನ್ಫಾರ್ಮೇಷನು, ಎಲ್ಲ ಪೇರೆಂಟ್ಸ್ಗೂ ಇದು ತಲುಪಬೇಕಾಗಿತ್ತು. ಈ ಸಿನಿಮಾ ಯಾಕೆ ಓಡಲಿಲ್ಲ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾರು ನೋಡಿಲ್ಲ ಅಂತ ಅಂದ್ಕೊಂಡಿದ್ರೆ ಅವ್ರು ಹೋಗಿ ಖಂಡಿತವಾಗ್ಲೂ ಆ ಸಿನಿಮಾನ ನೋಡಿ. ಸೊ ಗೊತ್ತಾಗುತ್ತೆ ಒಂದು ತಾಯಿ ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಕಣ್ಣೀರು ಬರುತ್ತೆ. ಏನು ಅಂತಂದರೆ, ಈ ಡ್ರಗ್ಸ್ ಅನ್ನೋದು ಇದೆಯಲ್ಲ, ಅದು ಮನುಷ್ಯನ ಎಷ್ಟು ಕೆಟ್ಟದಾಗಿ ಮಾಡುತ್ತೆ ಅನ್ನೋದಕ್ಕಿಂತ ಅವ್ನು ತಿಂದು ಹಾಳಾಗೋಗ್ಲಿ, ಕುಡ್ದು ಹಾಳಾಗೋಗ್ಲಿ, ಪಾಪ ಅದರಿಂದ ಬೇರೆ ಹೆಣ್ಮಕ್ಳಿಗಾಗಿರ್ಬೋದು, ಬೇರೆಯವ್ರಿಗಾಗಿರ್ಬೋದು, ಆ ಮಗು, ಆ ತಾಯಿ ಎಷ್ಟು ಸಂಕಟನ ಅನುಭವಿಸ್ತಾರೆ ಅನ್ನೋದನ್ನು ನಿಜವಾಗ್ಲೂ ಅದು ನೆನೆಸ್ಕೊಡ್ರಿಕೋ ಆಗೋದಿಲ್ಲ. ಅಷ್ಟು ತುಂಬಾ ಬೇಜಾರಾಯಿತು. ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಇದಕ್ಕೂ ಮುಂಚೆನೂ ನಾನೊಂದು ವಿಡಿಯೋನ ಮಾಡಿದ್ದೆ, ಕೆಲ್ಸಕ್ಕೆ ಹೋಗೋರು ಹೆಣ್ಮಕ್ಳನ್ನ ಬಿಟ್ಟು ಹೋಗ್ತೀವಿ ಅಂತಂದರೆ ಹೇಗೆ ಹೋಗ್ಬೇಕಾಗಿರುತ್ತೆ ಅಂತ ಹೇಳಿ. ಇವನ್ ನಮ್ಮ ಪೇರೆಂಟ್ಸ್ ಇದ್ದಾರೆ ಅಂತ ಅಂದರೆ, ಅಜ್ಜಿ ತಾತ ಇದ್ದಾರೆ ಅಂದರೆ ಅವ್ರ ಜೊತೆ ಬಿಟ್ಟು ಹೋಗಿತ್ತು ಅಂದರೆ ಇಲ್ಲ, ಅವ್ರು ಹೋಗಿ ನೋಡ್ಕೊಂಡು ಕರ್ಕೊಂಡು ಬರೋದು ಅದೆಲ್ಲ ಮಾಡ್ತಾರೆ. ಈಗ ಆಟೋದವ್ರ ಜೊತೆ ಬಿಡ್ತೀನಿ ಅಂತಂದರೆ ಅದು ಕೂಡ ಅನ್ಸೇಫ್. ಅವ್ರು ಹೇಗಿರ್ತಾರೆ ಅಂತ ಗೊತ್ತಿರೋದಿಲ್ಲ. ಸೊ ಎಲ್ಲರೂ ಕೂಡ ಒಂದೇ ಥರ ಇರೋದಿಲ್ಲ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ದುಡ್ಡಿನ ಆಸೆ ಬಂತು ಅಂತಂದರೆ ಎಂಥ ಮನುಷ್ಯನೂ ಕೂಡ ಕೆಟ್ಟವ್ರು ಮಾಡಿಬಿಡುತ್ತೆ. ದುಡ್ಡು ಅನ್ನೋದು ಒಂಥರ ರಾಹು ಇದ್ದಂಗೆ, ಅದು ಅತಿ ಹೆಚ್ಚಿದ್ರೂ ಕಷ್ಟ, ಅತಿ ಕಡಿಮೆ ಇದ್ರೂ ಕಷ್ಟ. ಸೊ ಆಟೋದವ್ರನ್ನ ನಂಬ್ಕೊಂಡು ನಾವು ಬಿಟ್ಟು ಹೋಗ್ತೀವಿ ಅಂತಂದರೆ ಅದು ಹೇಗೆ, ಎಷ್ಟು ಸೇಫ್ ಇರುತ್ತೆ? ಸೊ ಪರಿಸ್ಥಿತಿ ನಮ್ದು ಹಾಗಿರುತ್ತೆ. ನಾವು ಕೆಲಸಕ್ಕೆ ಹೋಗಲೇಬೇಕು ಅಂತ ಇದ್ದರೆ ನೀವು ಮನೆಯಲ್ಲಿ ಒಂದು ಫೋನ್ ಇಡಬೇಕು, ಮನೆಯಲ್ಲಿ ಮಕ್ಕಳು ಬಂದ್ರಾ ಅಂತ ಕೇಳಬೇಕು, ನೀವು ಹೋಗಿ ಕರ್ಕೊಂಡು ಬಂದ್ರಾ ಅಂತ ಹೇಳಿ ಆಟೋದವರನ್ನು ಕೇಳಬೇಕು. ಇದೆಲ್ಲ ಮಾಡ್ತಾ ಇರಬೇಕು. ಆಗ ನಾವು ಮಕ್ಕಳನ್ನ ನಾವು ಗಮನಿಸಿದ್ದೀವಿ, ಪದೇ ಪದೇ ಫೋನ್ ಮಾಡಿ ಕೇಳ್ತಾರೆ ಅನ್ನೋ ಭಯದಲ್ಲಾದ್ರೂ ಅವರು ಸ್ವಲ್ಪ ಹಿಡಿತಕ್ಕೆ ಬರ್ಬೋದು. ಕೇಳಲ್ಲ, ಕರ್ಕೊಂಡು ಬರೋದು ಕೇಳಿದ್ದೀನಿ, ಮನೆಗೆ ತಂದು ಬಿಟ್ಟಿದ್ದಾರೆ ಅಂತ ಹೇಳಿ ಬಿಟ್ಬಿಟ್ರೆ ಅವ್ರಿಗೆ ಅವ್ರು ಆಡಿದ್ದ ಆಟಗಳಾಗುತ್ತೆ. ಎಷ್ಟೊಂದು ಈ ಥರ ಕೇಸ್ಗಳಾಗಿದೆ, ಎಷ್ಟೊಂದಾಗಿದೆ, ಕಣ್ಣಿಂದ ನೋಡ್ತಾನೆ ಇದ್ದೀವಿ. ಯಾವುದೋ ಒಂದು ಪುತ್ತೂರು ಹುಡುಗಿ, ಮಂಗಳೂರು ಸೈಡು. ಸೊ ಒಂದು 17-18, ಒಂದು 19 ಅಂತಲೇ ಇಟ್ಕೊಳ್ಳಿ, ಆ ವರ್ಷದಲ್ಲೇ ಅಷ್ಟು ವಯಸ್ಸಿನಲ್ಲೇ ಪ್ರೀತಿ ಮಾಡಿ ಅವನು
ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ. ಇವಳಿಗೆ ಆಗಲೇ ಮಗು ಇದೆ, ಒಂದೂವರೆ ತಿಂಗಳದು. ಇದರಲ್ಲಿ ತಪ್ಪೇನು ಅಂತಂದರೆ, ಹೆಣ್ಮಕ್ಳು ತಂದೆ ತಾಯಿ ಯಾಕೆ ಅವಳು ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೂ ಕೂಡ ಈ ವಿಚಾರನ ಪಬ್ಲಿಕ್ ಮಾಡಿದೆ ಅಥವಾ ಕಂಪ್ಲೇಂಟ್ ರೈಸ್ ಮಾಡಿದೆ, ಇದನ್ನೆಲ್ಲ ಕೇಸ್ ಮಾಡ್ದೇನೆ ಮಗು ಆದಮೇಲೆ ಯಾಕೆ ಕೇಸ್ ಮಾಡಿದ್ದಾರೆ ಅನ್ನೋದು ನನಗೆ ಡೌಟ್ ಇದೆ. ಸೊ ಅವನು ತಪ್ಪು ಮಾಡಿದ್ದಾನ? ಆ ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ್ಲೇ ಹೋಗಿ ಹೇಳಬೇಕಾಗಿತ್ತು. ಅವ್ರ ಮನೆಯವ್ರಿಗೆಲ್ಲ ಹೇಳಿ ತಿಳಿಸೋದಾಗಿರ್ಬೋದು, ಪೊಲೀಸ್ ಕೇಸ್ ಮಾಡಿಸೋದಾಗಿರ್ಬೋದು, ಏನಾದರೂ ಒಂದು ಮಾಡ್ಬೋದಾಗಿತ್ತು. ಅದನ್ನೆಲ್ಲ ಮಾಡ್ದೇನೆ ಮಗು ಆಗಿ 1 ತಿಂಗಳಾದ್ಮೇಲೆ ಇದನ್ನ ಇಷ್ಟು ದೊಡ್ಡದು ಮಾಡ್ತಾ ಇದ್ದಾರೆ. ಆದರೆ ಈ ವಿಷಯನ ದೊಡ್ಡದು ಮಾಡಬೇಕು ಅನ್ನೋದು ಅವ್ರ ಉದ್ದೇಶ ಇತ್ತು ಅಥವಾ ಮುಂಚೆಯಿಂದನೂ ಹೇಳ್ಕೊಂಡು ಬಂದು ಈ ವಿಚಾರನ ಅವರೇ ಮುಚ್ಚಾಕಿದಾರೋ, ಪೊಲೀಸ್ ಆಗಿರ್ಬೋದು, ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರಲ್ಲ ಅವ್ರು ಮುಚ್ಚಾಕಿದಾರೋ ಗೊತ್ತಿಲ್ಲ. ಪಾಪ ಇವಾಗ ಈ ರೀಸೆಂಟಾಗಿ ಬೆಳಕಿಗೆ ಬಂದಿರೋಂತಹ ಸುದ್ದಿ ಇದು. ಸೊ ಇವಾಗ ಅವನನ್ನ ಮದುವೆ ಆಗ್ತಾಳೆ ಅಂತ ಇಟ್ಕೊಳ್ಳಿ, ಈ ಹುಡುಗಿ ಮದುವೆ ಆಗ್ತಾಳೆ ಅಂತ ಇಟ್ಕೊಳ್ಳಿ. ಮದುವೆ ಆದ್ಮೇಲೆ ಇವಳನ್ನ ಚೆನ್ನಾಗಿ ನೋಡ್ಕೋತಾನೆ ಅನ್ನೋದು ಏನಿರುತ್ತೆ, ಚೆನ್ನಾಗಿ ಖಂಡಿತವಾಗ್ಲೂ ನೋಡ್ಕೊಳ್ತಿಲ್ಲ. ಕೋಪ ಇದ್ದೇ ಇರುತ್ತೆ, ಅವ್ರ ಮನೆಯವ್ರಿಗೂ ಕೋಪ ಇದ್ದೇ ಇರುತ್ತೆ. ಯಾಕಂದರೆ ಇಷ್ಟು ಪಬ್ಲಿಕ್ಕಾಗಿ ಇಡೀ ಕರ್ನಾಟಕ ಜನತೆನೇ ನೋಡೋ ಥರ ಬೇರೆ ರಾಜ್ಯದವರು ನೋಡಿರ್ತಾರೆ, ನೋಡಿಲ್ಲ ಅಂತ ಏನೂ ಇಲ್ಲ, ಎಲ್ಲರೂ ನೋಡಿ ಅವ್ರ ಮರ್ಯಾದೆ ಎಲ್ಲ ಹೋಗಿರೋ ಥರ ಮಾಡಿದ್ಮೇಲೆ ಆ ಹುಡುಗಿನ ಇವ್ರು ಹೆಂಗೆ ಮನೆಯಲ್ಲಿ ಸೊಸೆ ಅಂತ ಒಪ್ಕೋತಾರೆ? ಮಗ ಬಂದು ಹೆಂಡತಿ ಅಂತ ಕರ್ಕೊಂಡು ಹೋಗ್ತಾನೆ. 3 ಕೋಟಿ ಖರ್ಚು ಮಾಡಿ ಆ ಹುಡುಗಿ ತಮಿಳ್ನಾಡು ಹುಡುಗಿರಿದ್ದಾನೆ ಮದುವೆ ಮಾಡಿಕೊಟ್ರೆ ಬರೀ 3 ತಿಂಗಳಿಗೆ ವರದಕ್ಷಿಣೆಗೆ ಅಂತ ಹೇಳಿ ಚೆನ್ನಾಗಿರೋ ಹುಡುಗಿನೇ ಇಲ್ಲ ಅನ್ನೋ ಥರ ಮಾಡಿರೋಂತಹ ಪ್ರಪಂಚ ಇದು. ಸೊ ಏನೂ ಇಲ್ಲ, ಎಂತೂ ಇಲ್ಲ, ಮದುವೆಗೆ ಮುಂಚೆನೇ ಮಗು ಮಾಡ್ಕೊಂಡಿದ್ಯಾ ಅಂತ ಹೇಳಿ ಅವಳನ್ನ ಅವ್ರ ಮನೆಗೆ ಕಳಿಸಿದ್ರೆ ಅವರು ಚೆನ್ನಾಗಿರ್ತಾಳೆ ಅನ್ನೋ ಗ್ಯಾರಂಟಿ ಏನು? ಸೊ ಈ ಅಮ್ಮ ಮತ್ತು ಮಗಳು ಮದುವೆ ಆಗು ಅಂತ ಕೇಳ್ತಾ ಇದ್ದಾರೆ. ಮದುವೆ ಆಗ್ತಾನೆ, ಒಪ್ಕೋತಾನೆ, ಅವಳು ಚೆನ್ನಾಗಿರ್ತಾಳೆ ಅನ್ನೋ ಗ್ಯಾರಂಟಿ ಏನು? ಸೊ ಈ ವಿಚಾರ ಇಲ್ಲಿವರೆಗೂ ಬರೋದಕ್ಕೆ, ಡ್ರ್ಯಾಗ್ ಮಾಡ್ಕೊಂಡು ಬರೋದಕ್ಕೆ ಯಾಕೆ ಬಿಟ್ರಿ ಇಷ್ಟೊಂದು ದಿನ? ಯಾಕಾಯಿತು? ಇದು ಕೂಡ ದೊಡ್ಡ ಒಂದು ಬೇಜಾರಾಗುತ್ತೆ. ಸೊ ಮಕ್ಕಳಿಗೆ ಎಂತೆಂಥ ಪರಿಸ್ಥಿತಿ ಬರುತ್ತೆ, ಇನ್ನು ಜೀವನದಲ್ಲಿ ಏನೇನೆಲ್ಲ ವಿಚಿತ್ರಗಳನ್ನ ಎದುರಿಸ್ಬೇಕು, ಏನೆಲ್ಲ ಸಮಾಜಕ್ಕೆ ಒಳ್ಳೆ ಮಾಹಿತಿಗಳು ಸಿಗ್ತಾ ಇದೆ ಅಂತ ಹೇಳಿ. ನ್ಯೂಸ್ ಅವರಂತೂ ಅಬ್ಬಬ್ಬಬ್ಬ ಎಲ್ಲ ಫುಲ್ ಪಾಸಿಟಿವ್ ಇರೋದಂತಹ ವಿಚಾರಗಳನ್ನೇ ತಿಳಿಸ್ಕೊಡೋದು, ಮಕ್ಕಳಿಗೆ ಒಳ್ಳೆ ವಿಚಾರಗಳನ್ನೇ ತಿಳಿಸ್ಕೊಡೋದು, ಯಾವ್ದು ಮಕ್ಕಳಿಗೆ ಅರಿವಾಗಬೇಕು ಅನ್ನೋ ವಿಚಾರಗಳನ್ನೇ ನ್ಯೂಸ್ ಅವರಂತೂ ತಿಳಿಸ್ಕೊಡೋದು. ಅಂಥದ್ರಲ್ಲೂ ಈಗ ಏನಾದರೂ ಅನ್ಯಾಯ ಆಯಿತು ಅಂತಂದರೆ ಮುಂದಕ್ಕೆ ಹೋಗಿ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಪಾಪ ಇವರು ದರ್ಶನ್ ಅವರು ಜೈಲಿಗೆ ಹೋಗ್ಬೇಕಿದ್ರೆ ಸ್ವಲ್ಪ ಬೆನ್ನ ಮೇಲೆ ಕೈ ಹಾಕೊಂಡ್ಬಿಟ್ಟಿದ್ದಾರೆ. ಬೆನ್ನು ಕಡಿತಿತ್ತು ಅನ್ಸುತ್ತೆ, ಕೆರ್ಕೊಳ್ಳೋದಕ್ಕೂ ಬಿಟ್ಟಿಲ್ಲ. ದರ್ಶನ್ ಬಂದ ತಕ್ಷಣನೇ ಅವನಿಗೆ ಸೊಂಟ ನೋವು ಬಂದ್ಬಿಡ್ತಾ ಅಂತ ಹಾಕಿದ್ದಾರೆ. ಅವನೇನು ಕೆರ್ಕೊಳ್ಳೋದು ಬೇಡವಾ, ಪರ್ಚ್ಕೊಳ್ಳೋದು ಬೇಡವಾ, ಕುತ್ಕೊಳ್ಳೋದು ಬೇಡವಾ, ನಿಂತ್ಕೊಳ್ಳೋದು ಬೇಡವಾ, ಅವನೇನೋ ಬೆರಳು ತೋರಿಸಿದ್ರೆ ಬೆರಳು ಅಂತ ಹೇಳ್ತಾರೆ. ಅಯ್ಯೋ ದೇವ್ರೇ, ಪಾಪ ಆ ಮನುಷ್ಯನಿಗೆ ಎಷ್ಟು ಹಿಂಸೆ ಕೊಡ್ಬೇಕು ಅಷ್ಟು ಹಿಂಸೆ ಕೊಟ್ಬಿಟ್ಟಿದ್ದಾರೆ. ಅವ್ನು ತಪ್ಪು ಮಾಡಿದನೋ ಬಿಟ್ಟಿದನೋ, ಶಿಕ್ಷೆ ಕೊಡ್ತಾರೋ ಬಿಡ್ತಾರೋ ಅದು ಕೋರ್ಟಿಗೆ ಬಿಟ್ಟಿದ್ದು. ಪಾಪ ಅವ್ರಿಗೆ ಎಷ್ಟೆಲ್ಲ ಅನುಭವಿಸಿದ್ದಾರೆ, ಎಂಥೆಂಥ ಮಾತುಗಳನ್ನ ಅಂದ್ಬಿಟ್ಟಿದ್ದಾರೆ. ಸೊ ಅವರು ಕೂಡ ತಾಳ್ಮೆಯಿಂದ ಇದ್ದಾರೆ, ಬರ್ತಾರೆ, ವಾಪಸ್ ಬರ್ತಾರೆ, ಬಂದೇ ಬರ್ತಾರೆ. ಯಾರ್ಯಾರು ಏನೇನೆಲ್ಲ ಅಂದಿದ್ದಾರೆ ಅವರಿಗೆಲ್ಲ ಎದುರುತ್ತರ ಕೊಟ್ಟೇ ಕೊಡ್ತಾರೆ. ಯಾಕಂದರೆ ನಾನು ಡಿ-ಬಾಸ್ ಫ್ಯಾನ್ ಆಗಿನೇ ಹೇಳ್ತಾ ಇದ್ದೀನಿ. ಅವ್ರು ಮಾಡಿರೋದು ತಪ್ಪೇ ಇರ್ಬೋದು ಅಥವಾ ಸರಿನೇ ಇರ್ಬೋದು, ಅದು ಬೇರೆ ಪ್ರಶ್ನೆ, ಅದನ್ನ ಇಲ್ಲಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಸೊ ಇವಾಗ ಅವ್ರು ಮಾಡಿರೋದು ಒಳ್ಳೆ ವಿಚಾರನೇ. ಯಾಕಂದರೆ ಅವ್ನು ಮಾಡಿದ್ದೆ ಅಂತ ಸರಿ ಅಲ್ವಲ್ಲ. ಅವನೇನು ಯಾಕೆ ಆ ಥರ ಮೆಸೇಜ್ ಕಳಿಸ್ಬೇಕಾಗಿತ್ತು? ಅವ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳೆ, 5 ತಿಂಗಳು ಪ್ರೆಗ್ನೆಂಟು. ಅವಳನ್ನ ನೋಡ್ಕೊಂಡು ಅವಳಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವಳಿಗೆ ಹಣ್ಣು ಹಂಪಲು ತಂದ್ಕೊಟ್ಟು ಅವಳನ್ನ ಕೇರ್ ಮಾಡಬೇಕಾಗಿತ್ತು. ಇವ್ರು ಏನೇ ಮಾಡಿಕೊಂಡ್ರು ಕೂಡ ಕಂಡವ್ರ ಮನೆ ವಿಚಾರ ಇವನಿಗೆ ಹಾಕಬೇಕಿತ್ತು. ಇವನು ತೆಪ್ಪಗೆ ಮುಚ್ಕೊಂಡು ಇವನಿತ್ತು ಅಂತ ಅಂದರೆ ಇವನು ಹೆಂಡತಿ, ಇವನು ಮಕ್ಕಳು, ಇವರೆಲ್ಲ ಚೆನ್ನಾಗಿರಬೇಕು. ಅವಳು ಯಾರಿಗಾದ್ರೂ ಆಗಲಿ ಇವನು ಎಂತೆಂಥ ಮೆಸೇಜ್ ಎಲ್ಲ ಕಳಿಸ್ಬಿಟ್ರೆ ಅವಳು ಹೇಗೆ ಸುಮ್ಮನಿರ್ತಾಳೆ? ಹೇಳಿದ್ದಾಳೆ, ಹೋಗಿದ್ದಾರೆ. ಯಾವುದೇ ಒಂದು ಅಣ್ಣ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ಅವ್ರು ಹೋಗಿ ಸಿಕ್ಕಿದ್ರೆ ಹಿಂಗೆ ಚೆನ್ನಾಗಿ ಹಿಡ್ಕೊಂಡು ತದ್ಕೋದು. ಈಗ ಚಿಕ್ಕ ಮಕ್ಕಳನ್ನ ನಿಮ್ಮ ಮನೆಯಲ್ಲಿ ಯಾರಾದರೂ ಹುಡುಗರು ರೇಗಿಸ್ಬಿಟ್ಟಿರ್ತಾರೆ ಅಂತಂದರೆ ನೀವು ಹೋಗಿ ಏನಪ್ಪ ಮಾಡ್ತೀರಾ? ಹಾಗೆಲ್ಲ ಮಾಡಬಾರ್ದು ಕಣಪ್ಪ, ಹಾಗೆಲ್ಲ ಮಾಡಬಾರ್ದು ಅಂತ ಹೇಳ್ಬಿಡ್ತೀರಾ. ಹಿಡ್ಕೊಂಡು ನಾಲ್ಕು ಚೆನ್ನಾಗಿ ತದ್ಕಿರ್ತೀರ ತಾನೆ. ಹಾಗೆ ಇವರು ತದ್ಕಿದ್ದಾರೆ. ತಡ್ಕೊಳ್ಳೋ ಅಂತಹ ಶಕ್ತಿ ಇಲ್ಲ, ಹೋಗಿದ್ದಾನೆ ಅಷ್ಟೇ. ಅವ್ರೇನು ಬೇಕು ಅಂತ ಸಾಯಿಸಲೇಬೇಕು ಅಂತ ಇತ್ತು ಅಂತಂದಿದ್ರೆ ಎಲ್ಲಾದರೂ ಸಾಯಿಸ್ಬಿಟ್ಟು ತಗೊಂಡೋಗಿ ಏನಾದರೂ ಮಾಡ್ಬೋದಾಗಿತ್ತು. ಸೊ ಆಕಸ್ಮಿಕವಾಗಿರೋದು ಬೇಕು ಅಂತಲೇ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅದು ಅವ್ರ ಮನೆಯವ್ರಿಗೆ ಸಮಸ್ಯೆ ಆಗಿದೆ, ನೋವಾಗಿದೆ, ಒಪ್ಕೋತೀನಿ. ಹಾಗಂತ ಅವ್ನು ಮಾಡಿರೋದೇನು ಸರಿ ಅಂತ ನಾನು ಒಪ್ಕೊಳ್ಳೋದಿಲ್ಲ. ಸೊ ಇವಾಗಂತೂ ಕೆಲವೊಬ್ರಿಗೆ ಸೆಲೆಬ್ರಿಟಿ ಟ್ರೋಲ್ ಮಾಡಿಬಿಟ್ರೆ, ಸೆಲೆಬ್ರಿಟಿನ ಬೈದ್ಬಿಟ್ರೆ ಫೇಮಸ್ ಆಗಿಬಿಡ್ತೀನಿ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಏನು ಪಾಪ ರುಬ್ತಾ ಇದ್ದಾರೆ. ಬರ್ತಾರೆ, ವಾಪಸ್ ಬಂದೇ ಬರ್ತಾರೆ, ನಂಬಿಕೆ ಇದೆ. ಬಂದಮೇಲೆ ನಿಮಗೂ ಕೂಡ ಒಂದು ಮಾಹಿತಿನ ಕೊಡ್ತಾರೆ. ಇರಲಿ, ಪರವಾಗಿಲ್ಲ. ಅವ್ರ ಸಪೋರ್ಟಿಗೂ ಕೂಡ ಕೆಲವೊಂದಷ್ಟು ಜನಗಳಿದ್ದಾರೆ, ನಡೀಲಿ. ಸೊ ಅದನ್ನು ಬಿಟ್ಟರೆ ನೀವು ನಿಮ್ಮ ಮಕ್ಕಳನ್ನ ಬಿಟ್ಟು ಹೋಗ್ತೀನಿ ಅಂತ ಅಂದರೆ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ನೀವು ಯೋಚನೆ ಮಾಡಬೇಕು. ಸೊ ಹೆಣ್ಮಕ್ಳನ್ನ ಎಷ್ಟು ನಿಷ್ಕೃಷ್ಟವಾಗಿ ನಡೆಸ್ಕೋತಾರೆ ಅನ್ನೋದ್ರ ಬಗ್ಗೆ ತುಂಬಾ ದೊಡ್ಡ ಮಾತುಗಳದು ಹೇಳೋದಕ್ಕೆ ಬರೋದಿಲ್ಲ. ಸೊ ನಾವೇನಾದ್ರೂ ಮಕ್ಕಳನ್ನ ಯಾರನ್ನಾದರೂ ನಂಬಿ ಬಿಟ್ಟೋಗ್ತೀವಿ ಅಂತ ಅಂದರೆ ದಯವಿಟ್ಟು ಬಿಟ್ಟೋಗ್ಬೇಡಿ. ಏನು ಬಿಡಿ, ಸಾಲ ಮಾಡ್ಕೋತೀರಾ ಮಾಡ್ಕೊಳ್ಳಿ,
ಆ ಮಕ್ಕಳಿಗೆ ಒಂದು 3-4ನೇ ಕ್ಲಾಸ್ ಆಗೋವರೆಗೂ ಬುದ್ಧಿ ಬರೋವರೆಗೂ ಜೊತೆಗಿರಿ. ಅದಕ್ಕೆ ಇದು ಸರಿ ಇದು ತಪ್ಪು ಅನ್ನೋದನ್ನು ಹೇಳ್ಕೊಡಿ. ಪಾಪ ಈಗ ಕೆಲವೊಂದು ವಿಚಾರಗಳನ್ನ ತಂದೆಯವ್ರ ಹತ್ರನೇ ಹೇಳ್ಕೊಳ್ಳೋದಕ್ಕಾಗದೇ ಇರೋಂತಹ ಪರಿಸ್ಥಿತಿ ಇರುತ್ತೆ ಮಕ್ಕಳಿಗೆ. ಇವಾಗಿನ ಮಕ್ಕಳು ಬಿಡಿ, ಅಪ್ಪನ ಅತಿ ಹೆಚ್ಚಾಗಿ ಪ್ರೀತಿ ಮಾಡೋದು ಅಪ್ಪನ. ನಾವಿದ್ದಾಗಲೂ ಕೂಡ ಅಪ್ಪ ಅಂದರೆ ಇಷ್ಟ, ಆದರೆ ಅಪ್ಪನ ಹತ್ರ ಎಲ್ಲನೂ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಭಯ ಇರ್ತಿತ್ತು, ಮುಜುಗರ ಇರ್ತಿತ್ತು, ಅಂಥ ಪರಿಸ್ಥಿತಿ ಇರ್ತಿತ್ತು. ಆದರೆ ಈಗಿನ ಮಕ್ಕಳು ಹಾಗಲ್ಲ, ಅಮ್ಮಂಗಿನ ಹೆಚ್ಚಾಗಿ ಪ್ರೀತಿ ಮಾಡೋದು ಅಪ್ಪನ. ಆದರೂ ಕೂಡ ಎಷ್ಟೇ ಪ್ರೀತಿ ಮಾಡಿದ್ರು ಕೆಲವೊಂದು ವಿಚಾರಗಳನ್ನ ಅಪ್ಪನ ಹತ್ರ ಹೇಳ್ಕೊಳ್ಳೋದಕ್ಕೆ ಕಷ್ಟ ಅಂತ ಅನ್ಸುತ್ತೆ. ಸೊ ಅಂಥ ವಿಚಾರಗಳನ್ನ ಹೇಳ್ಕೊಳ್ಬೇಕಾದ್ರೂ ಅಮ್ಮ ಬೇಕೇ ಬೇಕಲ್ವಾ. ಸೊ ಆಗ ನಾವು ಅವ್ರ ಜೊತೆಗಿರ್ಬೇಕಲ್ವಾ. ಅವರನ್ನ ನಾವು ಯಾವಾಗಲೂ ಕೂಡ ನಾವು ಅವ್ರ ಬೆನ್ನಿಂದ ಇದ್ದೀವಿ, ನಿನ್ನ ಜೊತೆ ಇದ್ದೀನಿ ಅನ್ನುವಂತಹ ಒಂದು ಸೆಕ್ಯೂರ್ ಫೀಲಿಂಗು ಆ ಹೆಣ್ಮಕ್ಳಿಗೆ ಬರಬೇಕು. ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ನಾವು ಒಬ್ಬಂಟಿಯಾಗಿ ಬಿಟ್ಬಿಟ್ಟು ಎಲ್ಲೂ ಹೋಗಬೇಡಿ. ಸೊ ಇದೇ ನಾನು ಕೇಳ್ಕೊಳ್ಳೋದು. ಮಕ್ಕಳನ್ನ ಸ್ಕೂಲಿಗೆ ಬಿಡ್ತೀರಾ, ಆ ಮಕ್ಕಳು ಸ್ಕೂಲ್ ಒಳಗಡೆ ಹೋಗೋವರೆಗೂ ನಿಂತ್ಕೊಂಡು ನೋಡಿ ಸ್ಕೂಲ್ ಒಳಗಡೆ ಹೋದ್ರ ಅಂತ ಹೇಳಿ. ಮಕ್ಕಳು ಸ್ಕೂಲಿಂದ ಬರ್ತಾವ 5 ನಿಮಿಷ ಮುಂಚೆನೇ ಹೋಗಿ ನಿಂತ್ಕೊಂಡು ಕಾಯ್ದು ಮಕ್ಕಳನ್ನ ಕರ್ಕೊಂಡು ಬನ್ನಿ. ಅವ್ರಿಗೆ ಬುದ್ಧಿ ಬರೋವರೆಗೂ, ಅಂದರೆ ಅವ್ರಿಗೆ ಇದು ಸರಿ ಇದು ತಪ್ಪು ಅಂತ ಗೊತ್ತಾಗೋವರೆಗೂ. ದೊಡ್ಡವರಾದರೂ ಕೂಡ ಅತಿ ಹೆಚ್ಚಾಗಿ ದೊಡ್ಡವರಾದ್ಮೇಲೂ ಕೂಡ ಇಂತಹ ಘಟನೆಗಳು ನಡೆಯುತ್ತೆ. ಆದರೆ ಅವರಿಗೆ ನಾವು ಬಂದಿರುವಂತಹ ಒಂದು ಪ್ರಾಬ್ಲಮ್ ಏನಿರುತ್ತೆ ಅದನ್ನು ಎದುರಿಸುವಂತಹ ಶಕ್ತಿ ಬರೋ ಥರ ನಾವು ಅವರಿಗೆ ಮೋಟಿವೇಟಲ್ ಆಗಿ ಇರೋ ಥರ ಹೇಳ್ಕೊಡ್ಬೇಕು. ಯಾವುದಕ್ಕೂ ಹೆದರ್ಕೋಬಾರ್ದು. ಏನಾದರೂ ಒಂದು ತಲೆ ಓಡಿಸಿ ಏನಾದರೂ ಒಂದು ಮಾಡೋ ಥರ ಅವರಿಗೆ ಬುದ್ಧಿನ ಹೇಳ್ಕೊಡ್ಬೇಕು. ಯಾರಾದರೂ ಮುಟ್ತು ಅಂತಂದರೆ ಚೆನ್ನಾಗಿ ಬಾರಿಸ್ಬಿಡ್ಬೇಕು, ಇಲ್ಲ ಕಚ್ಬಿಡ್ಬೇಕು, ಏನೋ ಒಂದು ಮಾಡಬೇಕು, ಆ ಥರ ಮೈಂಡ್ಸೆಟ್ನ ಹೇಳ್ಕೊಡ್ಬೇಕು. ಮುಟ್ಟೋರು ಕೂಡ ಎದುರ್ಕೋಬೇಕು. ಯಾವುದು ಗುಡ್ ಟಚ್, ಯಾವುದು ಬ್ಯಾಡ್ ಟಚ್ ಅನ್ನೋದನ್ನು ಕೂಡ ಹೇಳ್ಕೊಡ್ಬೇಕು. ಚಿಕ್ಕ ಮಕ್ಕಳಿಗೆ ಈಗಲಿಂದಾನೇ ಸ್ಕೂಲಲ್ಲಿ ಗುಡ್ ಟಚ್ ಬ್ಯಾಡ್ ಟಚ್ಚನ್ನು ಹೇಳ್ಕೊಡ್ತಾರೆ. ಎದೆ ಭಾಗನ ಮುಟ್ಬಾರ್ದು, ಎರಡು ಏನಿರುತ್ತೆ ಕಾಲಿರುತ್ತೆ ಅದ್ರ ಮಧ್ಯದಲ್ಲಿ ಮುಟ್ಬಾರ್ದು, ಬೆನ್ನಿನ ಕೆಳಗಡೆ ಮುಟ್ಬಾರ್ದು, ಇದನ್ನೆಲ್ಲ ಹೇಳ್ಕೊಟ್ಟಿರ್ತಾರೆ. ಮುಟ್ಟೋವಾಗ ಯಾವ ರೀತಿ ಫೀಲ್ ಮಾಡಿ ಮುಟ್ತಾರೆ ಅದನ್ನೆಲ್ಲ ಹೇಳ್ಕೊಟ್ಟಿರ್ತಾರೆ. ಸೊ ನಾವು ನಮ್ಮ ಮನೆಯಲ್ಲಿ ಹೆಣ್ಮಕ್ಳಿಗೆ ಅದನ್ನು ಹೇಳ್ಕೊಡ್ಬೇಕು. ಈಗ ನಾವು ಚಿಕ್ಕ ಮಕ್ಕಳು ಅಲ್ವಾ, ಮುದ್ದು ಮಾಡಿ ಮಾತಾಡ್ತೀವಿ, ಅವಕ್ಕೆ ಮುದ್ದು ಕೊಡ್ತೀವಿ, ಇದೆಲ್ಲ ಮಾಡ್ತಾ ಇರ್ತೀವಿ. ಸೊ ಬೆಳೀತಾ ಇದ್ದಂಗೆ ಅಪ್ಪ ಕೂಡ ಮುತ್ಕೊಡೋದನ್ನು ಕೂಡ ನಿಲ್ಲಿಸ್ತಾರೆ. ಯಾಕೆ ಹೇಳಿ, ಆ ಮಕ್ಕಳಿಗೆ ಆ ಒಂದು ಫೀಲ್ ಬರಲಿ ಅಂತ ಹೇಳಿ. ಆಮೇಲೆ ಅವ್ರಿಗೆ ಬುದ್ಧಿ ಬರ್ತಾ ಒಂದು ಮುತ್ಕೊಟ್ರು ಕೂಡ ಇದು ನನ್ನ ಅಪ್ಪ ಅನ್ನೋ ಫೀಲ್ ಇರುತ್ತೆ, ಸೆಕ್ಯೂರ್ಡ್ ಫೀಲ್ ಇರುತ್ತೆ. ಅದೇ ನಾವು ಯಾವಾಗಲೂ ಕೂಡ ಅದೇ ಥರ ಮಾಡ್ತಾ ಇದ್ರೆ ಏನಾಗುತ್ತೆ ಹೇಳಿ, ಆ ಮಕ್ಕಳಿಗೂ ಕೂಡ ಅನ್ಸೆಕ್ಯೂರ್ಡ್ ಫೀಲ್ ಬರುತ್ತೆ. ಸೊ ಅದನ್ನ ಬೇರೆ ಯಾರಾದರೂ ಮಾಡಿದಾಗ ಅದು ತಪ್ಪು ಅಂತ ಅವ್ರಿಗೆ ಅನ್ನಿಸ್ಬೇಕು, ಇದು ಮಾಡಬಾರ್ದು ಅಂತ ಹೇಳಿ ಅನ್ನಿಸ್ಬೇಕು. ಈಗ ಮಕ್ಕಳನ್ನ ನಾವು ಬೇರೆಯವ್ರ ಮನೆಗೆ ಕಳಿಸ್ತೀವಲ್ವಾ, ಅದು ಎಷ್ಟು ಸೆಕ್ಯೂರ್ ಆಗಿರುತ್ತೆ ಅಂತ ಹೇಳಿ ನೀವು ಹೇಳ್ತೀರಾ. ನಾವು ನಮ್ಮ ಮಕ್ಕಳಿಗೆ ನಾವು ಹಿಂಗೆ ಇರಬೇಕು ಅಂತ ಹೇಳ್ಕೊಟ್ಟಿರ್ತೀವಿ, ಆದರೆ ಕಂಡವ್ರ ಮನೆ ಗಂಡಸರಿಗೆ ನಾವು ಹಿಂಗಿರಬೇಕು ಅಂತ ಹೇಳ್ಕೊಡೋದಕ್ಕಾಗುತ್ತಾ? ಆಗಲ್ಲ. ಸೊ ಅವ್ರಿಗೆ ಏನೇ ಇರಲಿ, ಅವ್ರಿಗೆ ಎಂಥವರೇ ಇರಲಿ, ಒಳ್ಳೆಯವರೇ ಆಗಲಿ ಕೆಟ್ಟವರೇ ಆಗಲಿ, ಮನೆಯಲ್ಲಿರೋ ಹೆಣ್ಮಕ್ಳನ್ನ ಪಕ್ಕದ ಮನೆ ಕಳಿಸೋದು ಅಥವಾ ಹೋಗಿದ್ದಾರೆ ಆಟ ಆಡ್ಕೊಂಡು ಬರ್ತಾರೆ ಅಂತ ಬಿಡೋದು, ಇಂಥ ತಪ್ಪುಗಳನ್ನ ದಯವಿಟ್ಟು ಮಾಡಬೇಡಿ. ಕೆಲವರು ಇರ್ತಾರೆ ಮಕ್ಕಳನ್ನ ಬಿಟ್ಬಿಡೋದು, ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊಂಡ್ಬಿಡೋದು. ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತ ಅಂದರೆ ಹಿಂಗಾಯಿತು ಹಂಗಾಯಿತು, ಪಕ್ಕದ ಮನೆಯವರಲ್ವಾ ನಂಬಿಕೆ ಇತ್ತು ಅಂತ ಹೇಳೋದು. ನೀವು ಯಾಕೆ ಪಕ್ಕದ ಮನೆಯವ್ರನ್ನ ನಂಬ್ತೀರಾ? ನಂಬಿ ಅಂತ ಹೇಳಿರೋದು ಯಾರು? ಖಂಡಿತವಾಗ್ಲೂ ನೀವೇನಾದರೂ ತಿಳ್ಕೊಳ್ಳಿ. ನಾನು ನನ್ನ ಮನೆಯಲ್ಲಿರೋ ಮಗುನ ನಾನಿದ್ದು ನೋಡ್ಕೊಳ್ಳೋದಿತ್ತು ಅಂದರೆ ಮಾತ್ರನೇ ಹೊರ್ಗಡೆ ಬಿಡೋದು, ಇಲ್ಲಾಂದರೆ ನಾನು ಹೊರ್ಗಡೆ ಬಿಡೋದಿಲ್ಲ. ಪಕ್ಕದ ಮನೆಗೆ ಹೋಗ್ಬಾರ್ದು ಅಂತಲೇ ಹೇಳ್ಕೊಡೋದು, ಹೋಗೋದಿಲ್ಲ. ಹಾಗೆ ಇರಬೇಕು. ಹೊಡಿತೀರಾ ಹೊಡೆದ್ಬಿಡ್ರಿ ಜೋರಾಗಿ, ಒಂದು ಹೋಗ್ಬಾರ್ದು. ನನ್ನ ಹೇಳಿ ಕೇಳಿ ಏನಾದ್ರೂ ಕೊಟ್ಟರೆ ತಿನ್ನಬಾರ್ದು, ನಾನು ಕೇಳಿನೇ ತಿನ್ನಬೇಕು, ನಾನು ಕೇಳಿನೇ ಹೋಗಬೇಕು. ಮಕ್ಕಳ ಜೊತೆ ಆಟ ಆಡೋಕೆ ಹೋಗ್ಬೇಕು ಅಂತಂದ್ರೆ ಇದು ರಿಸ್ಟ್ರಿಕ್ಷನ್ ಅಂತ ಅನ್ನಿಸ್ಬೋದು ಅವ್ರಿಗೆ ಹಿಂಸೆ ಅಂತಲೂ ಅನ್ನಿಸ್ಬೋದು. ಪರವಾಗಿಲ್ಲ, ಒಂದು 3-4ನೇ ಕ್ಲಾಸ್ ಆಗೋವರೆಗೂ ಆ ರಿಸ್ಟ್ರಿಕ್ಷನಲ್ಲೇ ಮಕ್ಕಳು ಬೆಳೀಲಿ. ನಿಮ್ಮನ್ನೆಲ್ಲ ಫ್ರೀಯಾಗಿ ಬಿಡಿ, ನಿಮ್ಗೆ ಏನು ಬೇಕು ತೊಗೊಂಡು ಆಟ ಆಡಿ, ನಿಮ್ಗೆ ಏನು ಬೇಕು ಚಲ್ಲಿ, ಗೋಡೆ ಮೇಲೆ ಗೀಚಿ ನೀರಲ್ಲಿ ಆಡ್ತೀರಾ, ಆಡಿ ಏನಾದರೂ ಮಾಡಿ ನಿಮ್ಮ ಮನೆ ಒಳಗಡೆ ಮಾಡಿ, ಅಲ್ಲೇ ಇರಿ. ನೀವು ನಿಮ್ಮ ಕಣ್ಮುಂದೆ ನಿಮ್ಮ ಮಕ್ಕಳು ಆಡೋದನ್ನು ನೀವು ನೋಡಬೇಕು. ಯಾಕೆ ಇವಾಗ ಮಕ್ಕಳನ್ನ ಹೊರಗಡೆ ಬಿಟ್ಟಿರ್ತೀವಿ, ನಾಯಿ ಬಂದು ಕಚ್ಚಿರುವಂಥದ್ದು, ಏನಾದರೂ ಹುಳ ಅಪ್ಪಟೆಗಳು ಕಚ್ಚಿರುವಂಥದ್ದು, ಇದು ಯಾವುದೂ ಎಕ್ಸಾಂಪಲ್ಸ್ ಇಲ್ವಾ? ಅಷ್ಟೆಲ್ಲ ನಡೆದಿದ್ರು ಕೂಡ ನಾವು ಮಕ್ಕಳನ್ನ ಆಚೆ ಬಿಟ್ಟು ಕೆಲಸ ಮಾಡ್ಕೊಳ್ಳೋ ಧೈರ್ಯ ಹೇಗೆ ಮಾಡ್ತೀವಿ? ಅಥವಾ ಮೆಟ್ಲು ಮೇಲಿಂದ ಜಾರು ಬಿದ್ದಿರೋದಿಲ್ವಾ? ಮಾಡಿ ಮೇಲಿಂದ ಕೆಳಗಡೆ ಬಿದ್ದು ಸತ್ತಿರೋ ಮಕ್ಕಳುಗಳಿಲ್ವಾ? ಸೊ ಇದೆಲ್ಲನೂ ನೋಡಿದ್ಮೇಲೆ ನಾವು ಸ್ವಲ್ಪ ಹೀಗೆ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದನ್ನು ಕೂಡ ಕಲ್ತ್ಕೊಂಡಿರ್ಬೇಕು. ನಮ್ಮದು ಕೆಲಸ ದೊಡ್ಡದು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಗೋದಕ್ಕಾಗೋದಿಲ್ಲ. ನಂಬ್ತಿರೋ ಬಿಡ್ತಿರೋ 4 ಇವಾಗಲೇ 5 ವರ್ಷ ಆಯಿತು. ನನ್ನ ಮಗಳಿಗೆ ಈಗಲೂ ಕೂಡ ನಾನು ಕೆಲಸಕ್ಕೆ ಹೋಗೋದಕ್ಕೆ ತುಂಬಾ ಪರಿಸ್ಥಿತಿ ಇದೆ, ಅವಶ್ಯಕತೆ ಇದೆ. ಆದರೂ ಕೂಡ ನಾನು ಕೆಲಸಕ್ಕೆ ಹೋಗ್ತಾ ಇಲ್ಲ. ಯಾಕಂತಂದರೆ ನಮಗೂ ಕೂಡ ಮಗು ಅನ್ನೋದು ತುಂಬಾ ಮುಖ್ಯ ಇರುತ್ತೆ. ತುಂಬ ಕಷ್ಟಪಟ್ಟು ಸಾಕಿರ್ತೀವಿ, ತುಂಬ ಇಷ್ಟಪಟ್ಟು ಸಾಕಿರ್ತೀವಿ, ನಮ್ಮದೇ ಪ್ರಪಂಚ ಅಂತ ಹೇಳಿ ಸಾಕಿರ್ತೀವಿ. ಸೊ ಅಂಥ ಮಕ್ಕಳಿಗೆ ನಾವು ಸೆಕ್ಯೂರ್ಡ್ ಕೊಡಬೇಕು, ಅವ್ರ ಮಕ್ಕಳನ್ನ ನಾವು ಸುರಕ್ಷಿತವಾಗಿ ಇಟ್ಕೋಬೇಕು, ಅವ್ರಿಗೆ ಮುಂದಿನ ಭವಿಷ್ಯಕ್ಕೆ ನಾವು ಒಂದು ದಾರಿನ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಇಷ್ಟೆಲ್ಲ ಮಾಡ್ತೀವಿ. ಸೊ
ಬಾ ಮಗುನ ಹೊತ್ತು ಹೆತ್ತು ಬೆಳೆಸಿ ಅದೇನೋ ಗಿಳಿನ ಸಾಕಿ ಗಿಡಗನ ಕೈಲಿ ಕೊಟ್ಟರು ಅನ್ನೋ ಥರ ಪರಿಸ್ಥಿತಿನ ಮಾಡ್ಕೋಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇವಾಗಲೂ ಕೂಡ ನಾವು ಮನೆಯಲ್ಲಿದ್ದೀವಿ. ಏನಾದರೂ ಒಂದು ಮಾಡಬೇಕು, ಆದಾಯ ಬರಬೇಕು ಅನ್ನೋ ಪರಿಸ್ಥಿತಿ ಎಲ್ರಿಗೂ ಇರುತ್ತೆ. ಆದರೆ ಮಕ್ಕಳನ್ನ ಒಂದ್ಸಲ ಕಳ್ಕೊಂಡ್ಮೇಲೆ ಆದಾಯ ಪರಿಸ್ಥಿತಿ ತಗೊಂಡು ಏನು ಮಾಡ್ತೀರಾ? ಸೊ ಇವಾಗ ಕ್ರಿಕೆಟ್ ಮ್ಯಾಚಲ್ಲಿ ವಿನ್ ಆದ್ರಲ್ವಾ, ಸೊ ಏನು ಮಾಡೋದಕ್ಕಾಗುತ್ತೆ? ಅವರು ಎಲ್ಲ ಚೆನ್ನಾಗಿ ಗೆದ್ರು, ಎಲ್ಲ ವಿನ್ ಆದರು, ಇಡೀ ಕರ್ನಾಟಕ ಜನತೆ ಎಲ್ಲ ಹಾಡಿ ಕೊಂಡಾಡ್ತು. ಪಾಪ ಅಲ್ಲೊಬ್ಬ ಆ ಹೆಸರು ಮರ್ತೋಗ್ಬಿಟ್ಟಿದೆ, ಒಬ್ಬ ಮಗ. ಸೊ ಆ ಮಗ ಇಲ್ಲ ನನ್ನ ಕೋಟಿ ಕೋಟಿ ಆಸ್ತಿ ಇದೆ ಅಂತ ಹೇಳಿ ಹೋಗಿ ಅವನ ಮೇಲೆ ಬಿದ್ದು ಗುಳಾಡ್ತಾ ಇದ್ದಾನೆ. ಸೊ ಇಂಥ ಪರಿಸ್ಥಿತಿ ಬಂತು ಅಂತಂದರೆ ಕೋಟಿ ಕೋಟಿ ದುಡ್ಡು ಇಟ್ಕೊಂಡು ಏನು ಪ್ರಯೋಜನ ಆಗುತ್ತೆ? ಸೊ ಅವನು 19 ವರ್ಷದ ಮಗ ಇರ್ಬೋದು, ಅದು ಹೆಂಗೆ ಹೋಗೋದಕ್ಕೆ ಬಿಟ್ಟರು? ಇಲ್ಲಾಂದರೆ ನಾನು ಹೋಗ್ತೀನಿ ಅಂತ ಅವ್ರಿಗೆ ಗೊತ್ತಿರಲಿಲ್ವಾ ಇಷ್ಟೆಲ್ಲ ಆಗತ್ತೆ ಅಂತ ಹೇಳಿ? ಅದು ಹೇಗ್ರಿ ಮಕ್ಕಳನ್ನ ಒಬ್ಬೊಬ್ರನ್ನೇ ಕಳಿಸ್ಬಿಟ್ಟು ಅಷ್ಟು ಧೈರ್ಯವಾಗಿರ್ತಾರೆ. ಇನ್ನಂತೂ ಹೆಣ್ಮಕ್ಳು ಅಂತೂ ಫುಲ್ ಕ್ರೇಜ್ ಆಗಿಬಿಟ್ಟಿದೆ. ಇವಾಗ ಬೆಂಗಳೂರಲ್ಲಂತೂ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಕೂಡ ಕ್ರೇಜ್ ಆಗಿಬಿಟ್ಟಿದೆ. ಸೊ ಏನು ಮಾಡೋದಕ್ಕಾಗೋದಿಲ್ಲ. ಹಣೆ ಬರ ಇತ್ತು ಅಂತಂದರೆ ಎಲ್ಲಾದರೂ ಹೋಗ್ತಾರೆ. ಆದರೆ ಸಾವು ಬಂದು ಸತ್ತರೆ ಯಾರಿಗೂ ಏನು ಅನ್ಸೋದಿಲ್ಲ. ಅದು ಅನಿರೀಕ್ಷಿತವಾಗಿ ಈ ರೀತಿ ಆಯಿತು ಅಂತಂದರೆ ಎಲ್ಲರೂ ಕೂಡ ಅಯ್ಯೋ ನಾನು ಹಿಂಗೆ ಕೇರ್ ಮಾಡಬೇಕಾಗಿತ್ತು, ಅಯ್ಯೋ ನನ್ನ ಮಗನು ಹೋಗಬೇಡ ಅಂತ ಹೇಳಬೇಕಾಗಿತ್ತು. ಏನು ಮಾಡೋದಕ್ಕಾಗಿಲ್ಲ, ಹೋಗಾಯಿತು. ಇಡೀ ಪ್ರಪಂಚ ಜಗತ್ತನ್ನೇ ಬಿಟ್ಟು ಹೋಗಾಯಿತು. ಏನು ಮಾಡೋದಕ್ಕಾಗೋದಿಲ್ಲ. ಈಗ ಹತ್ತು ಕರೆದು ಏನು ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಮಕ್ಕಳ ಮೇಲೆ ಸ್ವಲ್ಪ ಭಯ ಇಡಿಸ್ಬೇಕು. ಏನಾದರೂ ತಿಂತಾರ, ಕುಡಿತಾರ, ಬಟ್ಟೆ ಹಾಕ್ತಾರ, ಇದ್ರ ಬಗ್ಗೆ ಏನಾದರೂ ಮಾಡ್ಬೋದು. ಜೀವನೇ ಹೋಯ್ತು ಅಂತಂದರೆ ಹೇಳಕ್ಕೆ ಬರಲ್ಲ. ಸೊ ಇಂಥ ಪರಿಸ್ಥಿತಿ ಆಗಬಾರ್ದು ಅಂತಂದರೆ ಸ್ವಲ್ಪ ಭಯ ಇಟ್ಟು ಬೆಳೆಸ್ಬೇಕಾಗತ್ತೆ. ಹೇಳ್ದೆ ಕೇಳದೆ ಎಲ್ಲೂ ಹೋಗಬಾರ್ದು. ಹೋದ್ರೂ ಎಂಥ ಜಾಗಕ್ಕೆ ಹೋಗಬೇಕು. ಯಾಕೆ ಮನೆಯಲ್ಲಿ ಕೂತ್ಕೊಂಡು ನೋಡಿದರೆ ಆಗ್ತಾ ಇರಲಿಲ್ವಾ? ಅಷ್ಟೊಂದು ಜನ ನುಗ್ಗಲು ಮಾಡ್ಕೊಂಡು ಹೋಗಿ ಹತ್ರದಿಂದ ನೋಡಿದ್ರಲ್ಲ, ಏನು ಸಿಕ್ತಿತ್ತು? ನಿಮ್ಮ ದುಡ್ಡನ್ನ ನೀವು ಖರ್ಚು ಮಾಡಿಕೊಂಡು, ನಿಮ್ಮ ಟೈಮ್ನ ನೀವು ಖರ್ಚು ಮಾಡಿಕೊಂಡು, ನಿಮ್ಮ ಒಂದು ಎನರ್ಜಿನ ಖರ್ಚು ಮಾಡಿಕೊಂಡು, ನಿಮ್ಮ ಜೀವನ ನೀವೇ ಖರ್ಚು ಮಾಡ್ಕೊಂಡು ಹೋದ್ರಿ. ಏನು ಸಿಕ್ತು? ಏನೂ ಸಿಗಲಿಲ್ಲ. ಮಕ್ಕಳನ್ನ ಬೆಳೆಸ್ಬೇಕು ಅಂತ ಅಂದಾಗಲೂ ಕೂಡ ಎಷ್ಟು ಎಲ್ಲರೂ ತಪ್ಪು ಮಾಡ್ತಾರೆ. ಈಗ ನಾನು ಬೆಳೆಸ್ತಾ ಇರೋ ರೀತಿ ಸರಿ ಅಂತ ಹೇಳೋದಕ್ಕಾಗೋದಿಲ್ಲ. ನನಗೆ ನಾನು ಬೆಳೆಸ್ತಾ ಇರೋ ರೀತಿ ಸರಿ, ನಿಮಗೆ ನೀವು ಬೆಳೆಸೋ ರೀತಿ ಸರಿಯಾಗಬೇಕು. ಮಕ್ಕಳನ್ನ ಬಿಟ್ಟು ಹೋಗ್ತೀರಾ, ಬಾ ಏನಾದರೂ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಏನಾದರೂ ಮಾಡ್ಬಿಟ್ಟು ಕಳಿಸ್ತಾರೆ. ಮಕ್ಳಿಗೆ ಗೊತ್ತೇ ಆಗಿರೋದಿಲ್ಲ, ಇದು ತಪ್ಪು ಅನ್ನೋದೇ ಗೊತ್ತಾಗಿರೋದಿಲ್ಲ. ಸೊ ಮನೆಯಲ್ಲೂ ಕೂಡ ಹೇಳೋದಿಲ್ಲ. ಅಂಥ ಪರಿಸ್ಥಿತಿನಲ್ಲಿ ಮಕ್ಕಳನ್ನ ಏನು ಮಾಡಬೇಕಾಗತ್ತೆ? ಸೊ ನಾವಿದ್ದು ನಮ್ಮ ಮಕ್ಕಳನ್ನ ಸೆಕ್ಯೂರ್ ಮಾಡ್ಕೋಬೇಕಾಗಿರುತ್ತೆ. ನಾವು ಸ್ಕೂಲಿಗೆ ಕಳಿಸ್ತೀವಿ ಅಂತಂದ್ರೂ ಕೂಡ ನಾವು ಎಷ್ಟು ಗಂಭೀರವಾಗಿ ಕಳಿಸ್ತೀವಿ. ಸ್ಕೂಲಲ್ಲಿ ಏನೂ ಆಗೋದಿಲ್ವಾ? ಸ್ಕೂಲಲ್ಲೂ ಖಂಡಿತ ಆಗುತ್ತೆ. ಸೊ ಆವಾಗ ನಾವು ನಮ್ಮ ಒಂದು ಟೀಚರ್ಸ್ ಕಾಂಟ್ಯಾಕ್ಟನ್ನು ನಾವು ಇಟ್ಕೋಬೇಕಾಗಿರುತ್ತೆ. ನಮ್ಮ ಮಗಳು ಬಂದ್ಲಾ, ನಮ್ಮ ಮಗಳು ಕಲಿತಾ ಇದ್ದಾಳ, ನಮ್ಮ ಮಗಳು ಎಷ್ಟು ಗಂಟೆಗೆ ಬಂದ್ಲು, ಅದನ್ನೆಲ್ಲ ನಾವು ತಿಳ್ಕೊಬೇಕಾಗಿರುತ್ತೆ. ಸ್ಕೂಲ್ ಬ್ಯಾಕ್ಗ್ರೌಂಡ್ ಏನಿದೆ, ಸ್ಕೂಲ್ ಅಕ್ಕಪಕ್ಕ ಏನಿದೆ, ಇದನ್ನೆಲ್ಲ ನಾವು ಚೆನ್ನಾಗಿ ಕಲ್ತ್ಕೋಬೇಕಾಗಿರುತ್ತೆ. ಈ ಮಕ್ಕಳು ಎಷ್ಟು ಬೇಗ ಯಾಮಾರಿಸ್ತಾರೆ ಅಂತಂದರೆ, ಎಂಥ ಅಪ್ಪ ಅಮ್ಮನೇ ಯಾಮಾರಿಸ್ತಾರೆ. ಇನ್ನು ಸ್ವಲ್ಪ ಹೊತ್ತು ಅಂದರೆ ಒಂದು 6-7 ಗಂಟೆ ಪಾಠ ಮಾಡೋ ಟೀಚರ್ಸ್ನ ಯಾಮಾರಿಸೋದು ಕಷ್ಟನ, ಅಲ್ಲೂ ಕೂಡ ಯಾಮಾರಿಸ್ತಾರೆ. ಆದರೂ ಕೂಡ ನಾವು ಹುಷಾರಾಗಿರಬೇಕು. ಇದು ತಪ್ಪು, ಇದು ಸರಿ, ಇದು ತಪ್ಪು 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 ಅಂತ ಹೇಳ್ತಾನೆ ಇರಬೇಕು. ಅದವ್ರಿಗೆ ಪ್ರೆಷರ್ ಅನ್ನಿಸ್ಬೋದು, ಇರಲಿ ಪ್ರೆಷರ್ ಅಂತ ಇರಲಿ. ಈಗ ನಾವು ಓದೋದ್ರಲ್ಲಿ ಪ್ರೆಷರ್ ಕೊಡ್ತೀವಲ್ಲ, ಆ ಪ್ರೆಷರ್ನ ಸ್ವಲ್ಪ ಕಡಿಮೆ ಮಾಡಿ. ಯಾಕೆ ಟಾಪಲ್ಲಿ ಬಂದಿರೋ ಮಕ್ಕಳು ಮಾತ್ರನೇ ಉದ್ಧಾರ ಆಗ್ತಾರೆ. ಈ ಫೇಲ್ ಆಗಿರೋ ಮಕ್ಳು ಯಾರು ಉದ್ಧಾರ ಆಗಿಲ್ವಾ? ಸೊ ಪರವಾಗಿಲ್ಲ, ಓದೋದ್ರಲ್ಲೇ ಸ್ಟ್ರೆಸ್ ಕಡಿಮೆ ಕೊಡಿ. ನೀನು ಹಿಂಗಿರಬೇಕು, ನೀನು ಹಂಗೆ ಒಳ್ಳೆ ಗುಣಗಳನ್ನ ಹೇಳ್ಕೊಡ್ತಾ ಹೋಗಿ. ಓದೋದವ್ರಿಗೆ ಬಂದೇ ಬರುತ್ತೆ. ಸೊ ಓದೋದ್ರಲ್ಲಿ ಸ್ವಲ್ಪ ಹಿಂದಿದ್ದಾರೆ, ಗ್ರೇಡ್ ಬಂದಿಲ್ಲ, ಡಿಸ್ಟಿಂಕ್ಷನ್ ಬಂದಿಲ್ಲ ಅಂತ ಹೇಳಿ ಮಕ್ಕಳಿಗೆ ಹಿಂಸೆ ಕೊಟ್ಟು ಅವ್ರ ಜೀವನ ಅವರೇ ತಕ್ಕೊಳ್ಳೋ ಥರ ಮಾಡೋ ಬದಲು, ಅವ್ರಿಗಿದು ಫೇಲ್ ಆದರೆ ಪರವಾಗಿಲ್ಲ ಬಿಡು, ಮುಂದಿನ ಸಲ ಹೋಗ್ಬೋದು, ಮುಂದೆ ಬೇರೆ ಥರ ಮಾಡ್ಬೋದು, ಆ ಥರ ಧೈರ್ಯಗಳನ್ನ ಹೇಳ್ಕೊಡಿ ಮಕ್ಕಳಿಗೆ. ಸೊ ಹೀಗಿತ್ತು ಅಂತಂದರೆ ನಮ್ಮ ಮಕ್ಕಳನ್ನ ಸ್ವಲ್ಪ ಭದ್ರವಾಗಿ ನಾವು ಇಟ್ಕೋಬಹುದು, ಭದ್ರತೆಯಿಂದ ಕಾಪಾಡಬಹುದು. ಅವರ ಒಂದು ಭವಿಷ್ಯನ ಅವ್ರ ಕೈಗೆ ನಾವು ಕೊಡೋವರೆಗೂ ಕೂಡ ಅವ್ರ ಭವಿಷ್ಯನ ನಾವು ನಮ್ಮ ಭವಿಷ್ಯ ಅಂತ ಇಟ್ಕೊಂಡು ನಾವು ಕಾಪಾಡ್ಕೋಬೇಕಾಗತ್ತೆ. ಸೊ ಯಾರಾದರೂ ಮಕ್ಕಳನ್ನ ಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಿ ಅಂತಂದರೆ 100 ಸಲ ಯೋಚನೆ ಮಾಡಿ. ಡೇ ಕೇರಲ್ಲಿ ಏನೂ ಸಮಸ್ಯೆ ಆಗಲ್ವಾ? ಆಗತ್ತೆ ಖಂಡಿತವಾಗ್ಲೂ. ಅವ್ರು ಹೇಗ್ರಿ ನಮ್ಮ ಮಕ್ಕಳನ್ನ ಅವ್ರ ಮಕ್ಕಳು ಥರ ನೋಡ್ಕೋತಾರೆ. ಏನಾದ್ರೂ ಆಗಿರಬಹುದು, ತಿನ್ನೋಕ್ಕಾಗಿರಬಹುದು, ಮಲಗೋಕ್ಕಾಗಿರಬಹುದು, ಅವಕ್ಕೆ ನಮ್ಮ ಮನೆಯಲ್ಲಿ ಮಲಗಿದ್ದೀವಿ, ನಮ್ಮ ಮಡ್ಲಲ್ಲಿ ಮಲಗಿದ್ದೀವಿ ಅನ್ನೋ ಥರ ಫೀಲ್ ಬರೋದಿಲ್ಲ. ಏನೋ ಯಾರೋ ಬಿಟ್ಟು ಹೋಗಿರೋಂತಹ ಮಕ್ಕಳನ್ನ ನೋಡ್ಕೊಂಡಿರೋ ಥರ ನೋಡ್ಕೊಳ್ಳೋ ಥರನೂ ಇರುತ್ತೆ. ಸೊ ನೀವೇನಾದರೂ ಮಾಡ್ತೀನಿ ಅಂತಂದರೆ ಅದ್ರ ಬಗ್ಗೆ 10 ಸಲ ಅಲ್ಲ 100 ಸಲ ಯೋಚನೆ ಮಾಡಿ. ಸೊ ಇದರಲ್ಲಿ ಏನೂ ತಪ್ಪಿಲ್ಲ. ನಾವು ಮಾಡ್ತಾ ಇರೋದೇ ಮಕ್ಕಳಿಗೋಸ್ಕರ ಅಂದರೆ ಫಸ್ಟು ನಾವು ಮಕ್ಕಳನ್ನ ಸರಿಯಾಗಿ ನೋಡ್ಕೋಬೇಕಲ್ವಾ? ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು, ಅದ್ರ ಬಗ್ಗೆ ಏನು ಆಗುತ್ತೆ, ಅವ್ರು ಏನೇನೆಲ್ಲ ಅನುಭವಿಸ್ತಾರೆ ಅಂತ ಹೇಳಿ ಈ ವಿಡಿಯೋನ ನಾನು ಮಾಡ್ತಾ ಇರೋದು. ನೀವು ಯಾರಾದ್ರೂ ಯುದ್ಧಕಾಂಡ ಮೂವಿ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ ಆ ಮೂವಿನ. ಸೊ ನಿಮಗೆ ಗೊತ್ತಾಗಿರುತ್ತೆ ನಾನು ಈ ವಿಡಿಯೋದಲ್ಲಿ ಹೇಳಿರೋದು ಯಾಕೆ ಈ ರೀತಿಯಾಗಿ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಆ ಅನುಭವಿಸೋ ನೋವೇನಿರುತ್ತೆ ಅದು ತಾಯಿ ಮಾತ್ರನೇ ಗೊತ್ತಾಗೋದು.
ಈಗ ಏನಾದ್ರೂ ಕಳ್ಕೊಂಡಿರೋ ನೋವು ಕಳ್ಕೊಂಡಿರೋರಿಗೆ ಮಾತ್ರನೇ ಗೊತ್ತಾಗೋದು, ಅದನ್ನು ಹೇಳೋರಿಗೆ ಏನು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಮಕ್ಕಳನ್ನ ನೀವು ಬೆಳೆಸೋವಾಗ ಸ್ವಲ್ಪ ಹುಷಾರಾಗಿ ಬೆಳೆಸಿ. ಅದು ಹೆಚ್ಚಾಗಿ ನೀವು ಹೊರ್ಗಡೆ ಆಡೋದಕ್ಕೆ ಬಿಡೋದು ಅದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿ ಒಳಗಡೆನೇ ಇಟ್ಕೊಂಡು ಬೆಳೆಸಿ. ಸ್ವಲ್ಪ ಒಂದು 6 ವರ್ಷ ಆಗೋವರೆಗೂ ಮಕ್ಕಳನ್ನ, ಅದು ಹೆಣ್ಣು ಮಕ್ಕಳನ್ನ ದೀಪದ ಥರ ನೋಡ್ಕೋಬೇಕಂತೆ. ದೀಪ ಹೇಗೆ ಗಾಳಿ ಬಂದಾಗ ಆರುತ್ತೆ ಆ ರೀತಿಯಾಗಿ ಆರೋಗ್ಬಿಡುತ್ತೆ. ಸೊ ಹಾಗಾಗಿ ಹೆಣ್ಮಕ್ಳನ್ನ ಒಂದು 6 ವರ್ಷ ಆಗೋವರೆಗೂ ಒಂದು ಪುಟ್ಟ ದೀಪನ ಕಾಯೋ ಥರ ನಾವು ಕಾಯ್ದು ನೋಡ್ಕೋಬೇಕಾಗಿರುತ್ತೆ. ದುಡಿಯೋದಿದ್ದೇ ಇರುತ್ತೆ. ಸೊ ಏನಾದರೂ ಮಾಡಿ ಒಂದು ಸಾಹಸನ ಮಾಡ್ಕೊಳ್ಳಿ, ಪರವಾಗಿಲ್ಲ. ಸಾಲ ಸೂಲ ಏನಾದರೂ ಮಾಡಿ ಅಥವಾ ಇರೋದ್ರಲ್ಲೇ ಖರ್ಚು ಮಾಡಿಕೊಂಡು ಇರೋದ್ರಲ್ಲೇ ತಿನ್ಕೊಂಡು ಉಣ್ಕೊಂಡು ಮಕ್ಕಳನ್ನ ಬೆಳೆಸ್ಕೊಳ್ಳಿ. ದುಡ್ಡಿನ ಆಸೆ ಪಟ್ಟು ಮಕ್ಕಳನ್ನ ಎಲ್ಲೋ ಬಿಟ್ಬಿಟ್ಟು ಹೋಗೋದು, ಎಲ್ಲೋ ಏನೋ ಕೆಲಸ ಮಾಡ್ಕೊಂಡು ಹೋಗೋದು, ಅದ್ರ ಬಗ್ಗೆ ಮಕ್ಕಳನ್ನ ನಿರ್ಲಕ್ಷ್ಯ ಮಾಡೋದನ್ನು ಖಂಡಿತವಾಗ್ಲೂ ಮಾಡಬೇಡಿ. ಮನೆಯಲ್ಲಿ ಮಕ್ಕಳನ್ನ ಬಿಟ್ಟು ನೀವು ಕೆಲಸ ಮಾಡೋಕ್ಕೆ ನಿಮಗೆ ಮನಸ್ಸಾದರೂ ಹೇಗೆ ಹೋಗ್ತಾ ಇರುತ್ತೆ, ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ, ಅಯ್ಯೋ ನನ್ನ ಮಕ್ಳು ಏನು ಮಾಡ್ತಾ ಇದ್ದಾರೋ, ತಿಂದ್ರು ಉಂಡ್ರು. ಅವರು ಬಿಸಿ ಮಾಡ್ಕೊಂಡು ತಿನ್ನೋದಾದರೂ ಹೇಗೆ? ಅಷ್ಟು ಪುಟ್ಟ ಮಕ್ಕಳು ಬಿಸಿ ಮಾಡ್ಕೊಂಡು ಹೇಗೆ ತಿಂತವೆ? ಅವು ಬಾತ್ರೂಮಿಗೆ ಹೋಗಬೇಕು ಹೇಗೆ ಗೊತ್ತಾಗುತ್ತೆ? ಇದೆಲ್ಲ ನಾವು ಯೋಚನೆ ಮಾಡಬೇಕಲ್ವಾ. ಬೇರೆಯವ್ರ ಮನೇಲಿ ಮಕ್ಕಳನ್ನ ಬಿಡ್ತೀವಿ ಅಂತ ಅಂದರೆ, ಸೊ ಅವ್ರ ಮನೆಯಲ್ಲಿರೋ ಗಂಡು ಮಕ್ಕಳಾಗಿರ್ಬೋದು ಗಂಡಸರಾಗಿರ್ಬೋದು ಹೇಗಿರ್ತಾರೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಅಲ್ಲಿರೋ ಹೆಂಗಸನ್ನ ನಂಬಿ ನೀವು ಬಿಡ್ತೀರಾ, ಆದರೆ ಅವ್ರ ಮನೆಯಲ್ಲಿರೋ ಗಂಡಸು ಹೇಗಿರ್ತಾರೆ ಅಂತ ನಮಗೆ ಗೊತ್ತಿಲ್ಲ ಅಲ್ವಾ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು, ನಿಮ್ಮ ಮಕ್ಕಳನ್ನ ನೀವು ಹುಷಾರಾಗಿ ಬೆಳೆಸಿ. ಸೊ ಎಂತೆಂತಹ ಪರಿಸ್ಥಿತಿಗಳು ಬರುತ್ತೆ, ಇಷ್ಟಿಷ್ಟೆಲ್ಲ ಅನುಭವಿಸಿರ್ತೀವಿ. ಮಕ್ಕಳನ್ನ ಕಳ್ಕೊಂಡು ಮಕ್ಕಳಿಗೆ ಅನ್ಯಾಯ ಮಾಡಿಸ್ಕೊಂಡು ಈ ಥರ ಎಲ್ಲ ಬದುಕೋದಕ್ಕೆ ಆಗೋದಿಲ್ಲ. ಸೊ ತಾವರೆಕೆರೆಯಲ್ಲೂ ಇಂಥದ್ದೇ ಒಂದು ಇನ್ಸಿಡೆಂಟ್ ಆಗಿದೆ. ಸೊ ಮಾಡೋದೆಲ್ಲ ಮಾಡಿಬಿಟ್ಟು ತಲೆ ಮೇಲೆ ಸಿಲಿಂಡರ್ ಹಾಕಿ ಹೋಗಿದ್ದಾನೆ. ಆ ತಾಯಿ ಅದನ್ನೆಲ್ಲ ನೋಡಿ ಹೇಗೆ ಸಹಿಸ್ಕೋತಾಳೆ. ತುಂಬ ಆಗಿದೆ ಪಾಪ. ಎಷ್ಟೊಂದು ಜನ ಅದ್ರ ವಿರುದ್ಧ ಹೋರಾಡಬೇಕು ಅಂತ ಹೇಳಿ ತುಂಬ ಕಷ್ಟಪಡ್ತಾ ಇದ್ದಾರೆ. ನಮ್ಮಂಥವ್ರಿಗೆ ಅದ್ರ ವಿರುದ್ಧ ಹೋರಾಡೋದಕ್ಕಾಗೋದಿಲ್ಲ. ಆದರೆ ಆ ಥರ ಆಗತ್ತೆ, ಈ ಥರ ಎಚ್ಚರಿಕೆಯಿಂದ ಇರಿ ಅಂತ ಹೇಳೋದಕ್ಕೆ ಅಷ್ಟೇ ಸಾಧ್ಯ ಆಗುತ್ತೆ ನಮ್ಮಂಥವ್ರ ಕೈಯಿಂದ. ಸೊ ನಾನು ಇದಿಷ್ಟು ಮಾಹಿತಿನ ನಿಮಗೆ ಕೊಡಬೇಕು ಅಂತ ಹೇಳಿ ವಿಡಿಯೋನ ಮಾಡಿರೋದು. ಸೊ ನಾನೇನಾದರೂ ಮಾತಾಡಿರೋದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ನನ್ನ ಮಾತಿನ ಉದ್ದೇಶ, ನಿಮ್ಮ ಮಕ್ಕಳನ್ನು ನೀವು ಸುರಕ್ಷಿತವಾಗಿ ಇಟ್ಕೊಳ್ಳಿ. ಅದು ಅಲ್ಲದೆ ಹೆಣ್ಣು ಮಕ್ಕಳನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿ. ನಾವು ಅದು ಎಷ್ಟೇ ಕೇರ್ ಮಾಡಿದ್ರು ಕೂಡ ಅದು ಕಡಿಮೆನೇ. ನಾವು ಅದೇ ಈಗ ಮನೇಲಿ ಮಾಡಿಸಿರೋ ಚಿನ್ನನ ತಗೊಂಡೋಗಿ ಬ್ಯಾಂಕರಲ್ಲಿ ಇಡ್ತೀವಿ, ಯಾಕೆ ಹೇಳಿ? ಸುರಕ್ಷಿತವಾಗಿರಲಿ ಅಂತ ಹೇಳ್ಬಿಟ್ಟು. ಜೀವ ಇಲ್ಲದೆ ಇರೋ ವಸ್ತುನ ಎಷ್ಟೊಂದು ಸುರಕ್ಷಿತವಾಗಿ ಇಟ್ಕೋತೀವಿ ಅಂದರೆ ನಮಗೆ ಸಿಕ್ಕಿರುವಂತಹ ಒಂದು ಪುಟ್ಟ ಜೀವ ಅದು, ಅದೇ ಒಂದು ದೊಡ್ಡ ಬಂಗಾರ. ಸೊ ಅಂತಹ ಜೀವಗಳನ್ನ ನೀವು ಹುಷಾರಾಗಿ ಇಟ್ಕೊಳ್ಳಿ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು. ಸೊ ನನ್ನ ಮಾತಲ್ಲಿ ಏನಾದರೂ ತಪ್ಪಿತ್ತು ಅಂತ ಅಂದರೆ ಕ್ಷಮೆ ಇರಲಿ. ಸೊ ಈ ರೀತಿಯಾಗಿ ಮೋಟಿವೇಶನಲ್ ಆಗಿರಬಹುದು, ಯೂಸ್ಫುಲ್ ಆಗಿರಬಹುದು ಮಾಹಿತಿಯನ್ನು ಕೊಡುವಂತಹ ವಿಡಿಯೋಗಳನ್ನು ನನ್ನ ಚಾನಲ್ನಲ್ಲಿ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ಯಾರೆಲ್ಲ ನೋಡಿದ್ದೀರಾ ನೀವು ಈ ವಿಡಿಯೋನ ನಿಮ್ಗೆ ಗೊತ್ತಿರೋರ್ಗಾಗಿರ್ಬೋದು, ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಕೂಡ ಈ ಒಂದು ಮಾಹಿತಿ ಅವರ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ, ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕೆ, ಸೊ ಮಾಹಿತಿ ಯೂಸ್ಫುಲ್ ಆಗಲಿ ಅಥವಾ ಉಪಯೋಗ ಆಗಲಿ ಅಂತ ಹೇಳಿ ಈ ಪುಟ್ಟ ವಿಡಿಯೋನ ನಾನಿಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.